ನಮಸ್ಕಾರ. ಲೀಲಾ ಜಾಲನ್ಯಾಸ 32ನೇ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಪ್ರೀತಿಯ ಮಜಲುಗಳು ಎನ್ನುವ ವಿಷಯದಲ್ಲಿ ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಹಿಂದಿನ ಭಾಗದಲ್ಲಿ ಸಹಜ ಸೌಜನ್ಯದ ಕುರಿತು ಉಪನ್ಯಾಸ ಏರ್ಪಡಿಸಲಾಗಿತ್ತು. ಜೊತೆಗೆ ಮುಂದಿನ ಲೀಲಾ ಜಾಲನ್ಯಾಸ ಯಾವ ಕುರಿತು ಸಾಗಬೇಕು ಅನ್ನೋ ಕುರಿತಾಗಿ ಒಂದು ವೋಟಿಂಗನ್ನು ಹಾಕಲಾಗಿತ್ತು. ಈಗಾಗಲೇ ಒಂದಿಷ್ಟು ಜನ ಪಾಲ್ಗೊಂಡು ಇದರಲ್ಲಿ ವೋಟಿಂಗ್ ಮಾಡಾಗಿದೆ. ಇನ್ನು ಉಳಿದವರು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು, ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ತಾವು ಯಾವುದಾದ್ರು ವಿಷಯದ ಮೇಲೆ ಉಪನ್ಯಾಸದ ಅಪೇಕ್ಷೆಯನ್ನು ಹೊಂದಿದ್ರೆ ಅದರ ವಿಷಯನ ಕೂಡ ಹಾಕಿದರೆ ಅದು ಇದಕ್ಕೆ ಸೂಕ್ತವಾದಂಥ ವಿಷಯ ಕಂಡು ಬಂದರೆ ಸರ್ ಅವರು ಅದರ ಮೇಲೆ ಕೂಡ ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಈಗಾಗಲೇ ನಂಬಿಕೆ ಅನ್ನೋ ವಿಷಯನ ಒಬ್ಬರು ಸೂಚನೆ ಕೊಟ್ಟಿದ್ದರು, ಅದನ್ನು ಕೂಡ ಇದರಲ್ಲಿ ಹಾಕಲಾಗಿದೆ. ಇನ್ನಷ್ಟು ಜನ ಇದರಲ್ಲಿ ಈ ವೋಟಿಂಗಲ್ಲಿ ಪಾಲ್ಗೊಳ್ಳಿ, ಯಾವುದನ್ನು ಮೊದಲು ಆಯ್ಕೆ ಮಾಡ್ಕೊಬೇಕು ಅನ್ನೋದೊಂದು ಮಾರ್ಗಸೂಚಿ ಅನ್ನೋದು ಕೊಡುತ್ತೆ ಅಷ್ಟೇ. ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರನ್ನು ಸ್ವಾಗತಿಸ್ತಾ ಅವರು ಉಪನ್ಯಾಸವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ನಾವು ಸಹಜ ಸೌಜನ್ಯದ ಬಗ್ಗೆ ಮಾತನಾಡಿದ್ವಿ. ಸೌಜನ್ಯ ಸಹಜವಾದದ್ದು, ಕೃತಕವಾದದ್ದು ಇದೆ ಅಂತ ಹೇಳಿದಾಗ ಸಹಜವಾದ ಸೌಜನ್ಯ ಬೆಳೆಸ್ಕೋಬೇಕು ಅಂತ ಅನ್ಕೊಳ್ಳೋದ ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ನಾನು ಒತ್ತು ಕೊಟ್ಟು ಹೇಳಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೇನೆ. ಕೃತಕ ಸೌಜನ್ಯ ಇರೋ ಹೊತ್ತಿಗೆ ನಮ್ಗೆ ಅನುಕೂಲ ಆಗಿದೆ ಅಂತ. ಸಹಜ ಸೌಜನ್ಯದವರು ಅಂದ್ರೆ ಸೌಜನ್ಯ ಇರೋರು ಮಾತ್ರ ಸೌಜನ್ಯದ ಮಾತುಗಳನ್ನ ಆಡಿದ್ದಿದ್ರೆ ನಮ್ಗೆ ಇಷ್ಟೇ ಜನ ನನ್ನ ಅನ್ಕೊಂಡ್ರೆ ಆಸೆ ಕೊಡೋದು ಅಂತ ಅಂದ್ಬಿಟ್ಟು ನಮ್ಗೆ ಹುಚ್ಚಿಡಿತಾ ಇತ್ತು ಅಂತ. ಆದ್ರಿಂದ ಕೆಲವೊಮ್ಮೆ ಈ ಕೃತಕತೆಯು ನಮ್ಮ ಅಸ್ತಿತ್ವಕ್ಕೆ ಸಹಾಯಕ ಆಗುತ್ತೆ ಅಂತ ನಾನು ನಿನ್ನೆಯ ಈ ಸಹಜ ಸೌಜನ್ಯದಲ್ಲಿ ಹೇಳಬೇಕಾದಂತ ಒಂದು ಮಾತನ್ನ ಈಗ ನೆನಪಿಸ್ತಾ, ಈಗ ಜೀವಿಗೋಲದ ಅಸ್ಥಿವಾರವಾದ ಪ್ರೀತಿಯನ್ನು ಕುರಿತಂತೆ ಕೆಲವು ವಿಷಯಗಳನ್ನ ನಾನು ಹೇಳಬಯಸ್ತೇನೆ. ಈ ಪ್ರೀತಿಯನ್ನು ಕುರಿತಂತೆ ಮಾತನಾಡುವುದು ಸಂಕ್ಷೇಪವಾಗಿ ತುಂಬಾ ಕಷ್ಟ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಪ್ರೀತಿಯ ಉಗಮ ಮತ್ತು ವಿಕಾಸ, ಆ 5 ಹಂತಗಳಲ್ಲಿ ಅದು ಹೇಗೆ ವಿಕಾಸ ಆಗುತ್ತೆ ಎನ್ನುವಂತಹ ಭಾಗವನ್ನು ಮಾತ್ರ ನಾನು ಆರಿಸ್ಕೊಂಡಿರೋದ್ರಿಂದ ಆ ನನ್ನ ಕಾಲದ ಮಿತಿಯಲ್ಲಿ ಕೆಲವು ಸಂಗತಿಗಳನ್ನಾದ್ರೂ ನಿಮ್ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆ ಕೆಲವು ಸಂಗತಿಗಳು ನಿಮ್ಮ ಅನುಭವದ ಅನೇಕ ಸಂಗತಿಗಳಿಗೆ ಅಭಿವ್ಯಕ್ತಿಯನ್ನ, ಕಾರಣವನ್ನ ಮತ್ತು ಹುಡುಕಾಟವನ್ನ ಕೊಡುತ್ತೆ ಅಂತ ಅನ್ನೋ ನಂಬಿಕೆ ಮೇಲೆ ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಪ್ರೀತಿ ಅನ್ನುವ ಶಬ್ದ ದುರುಪಯೋಗ ಆಗಿರುವಷ್ಟು ಬಹುಶಃ ಇನ್ಯಾವ ಶಬ್ದವೂ ಕೂಡ ದುರುಪಯೋಗ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಷ್ಟೆಲ್ಲ ಸದುಪಯೋಗ ದುರುಪಯೋಗ ಆದರೂ ಕೂಡ ಪ್ರೀತಿಯ ಒಂದು ಸಂಬಂಧದ ಸೇತುವೆ ಕುಸಿದು ಬೀಳ್ತಾ ಇದೆ ಅನ್ನೋವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದ್ದು. ದಿನೇ ದಿನೇ ಕಳೀತಾ ಸುಖ ಸೌಕರ್ಯಗಳು ಹೆಚ್ಚುತ್ತಾ ಇದೆ, ಆದ್ರೆ ಸಂಬಂಧಗಳು ಕುಸಿತಾ ಇದೆ ಅನ್ನೋದು ಕಟುವಾದ ವಾಸ್ತವ. ಹಾಗಾದ್ರೆ ಈ ಎರಡಕ್ಕೂ ಸಂಬಂಧ ಇದೆಯೇ? ಸೌಲಭ್ಯಗಳು ಹೆಚ್ಚೋದಕ್ಕೂ ಮತ್ತೆ ಸಂಬಂಧಗಳು ಕುಸಿಯೋದಕ್ಕೂ ಸಂಬಂಧ ಇದೆಯೇ ಇಲ್ವೇ ಅನ್ನುವಂಥ ಪ್ರಶ್ನೆ. ಇಲ್ಲ ಅನ್ನೋಣ ಅಂದ್ರೆ ಎರಡೂ ಸಮಾಂತರವಾಗಿ ನಡೆದಿರೋದ್ರಿಂದ ಸಂಬಂಧ ಇರ್ಬೇಕೇನೋ ಅಂತ ಒಂದು ಅನುಮಾನ ಕೂಡ ಬರುತ್ತೆ. ಆ ದೃಷ್ಟಿಯಿಂದ ಇವನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಪ್ರೀತಿಯ ವಿಕಾಸ ಇದೆಯಲ್ಲ, ಆ ವಿಕಾಸಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇನೆ. ನಾವು ಈ ಜಗತ್ತಿಗೆ ಬಂದಾಗ ನಮ್ಮಲ್ಲಿ ಪ್ರೀತಿ ಹೇಗೆ ವಿಕಾಸ ಆಯಿತು ಅನ್ನೋದಕ್ಕಿಂತ ಮುಂಚೆ ಜೀವಿಗೋಲದ ಅಸ್ತಿತ್ವವೇ ಪ್ರೀತಿ ಅಂತ ಹೇಳಿರೋದ್ರಿಂದ ಪ್ರೀತಿ ಮಾನವನ ಸೊತ್ತೇ ಅಲ್ಲ. ವಾಸ್ತವವಾಗಿ ಸೃಷ್ಟಿಯೇ ಒಂದು ರೀತಿಯಲ್ಲಿ ಭಗವಂತನ ಪ್ರೀತಿ ಅಂತ DVG ಅವರು ಹೇಳ್ತಾರೆ.
ಭಗವಂತನಿಗೆ ಒಬ್ಬನೇ ಇದ್ದು ಬೇಜಾರಾಗ್ಬಿಡ್ತಂತೆ. ಶಾಶ್ವತವಾದ ನಾನು ಒಬ್ಬನೇ ಇದ್ರಿ ಅಂತದ್ದು ಅಂತ ಅಂದ್ಬಿಟ್ಟು ಒಂದು ನಶ್ವರವನ್ನು ಸೃಷ್ಟಿ ಮಾಡ್ದ. ಯಾಕೆಂದ್ರೆ ಒಬ್ಬನು ಊಟದಲ್ಲಿ ಸವಿ ಇಲ್ಲ ಸೊಗಸಿಲ್ಲ, ಇಬ್ಬರಾಗುವ ಎನಿಸಿದಂತೆ ಪರಬೊಮ್ಮನ್. ಹಾಗೆ ಒಬ್ಬನಾಗಿದ್ದಾಗ ಏನೋ ಒಂದು ಒಂಟಿತನ ಇರುತ್ತೆ, ಇಬ್ಬರಾಗ್ಬೇಕು ಅನ್ನುವಂತಹ ಆಸೆ ಅದು ಎಲ್ಲಿಂದಲೋ ಬರುತ್ತೆ. ಪರಮಾತ್ಮಂಗೆ ಬಂತು ಅಂತ DVG ಹೇಳಿದ್ಬೇಕಾದ್ರೆ ನಾವು ಮನುಷ್ಯರು ನಮಗೆ ಬರೋದೇನು ಹೆಚ್ಚಲ್ಲ. 3 ದಾರಿಗಳು ಅಂತ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯಲ್ಲಿ ಗಂಗಾಧರ ಚಿತ್ತಾಲ ಯಶವಂತ ಚಿತ್ತಾಲ ಅವರು ಪ್ರಾರಂಭ ಮಾಡೋದೇ ಹಾಗೆ, ತಾಯಿಯ ಹೊಟ್ಟೆಯಿಂದ ಈಚೆಗೆ ಬಂದು ನಾವು ಭೂಮಿಗೆ ಬಿದ್ದಾಗಿನಿಂದ ಆ ಒಂಟಿತನವನ್ನು ಕಳೆದುಕೊಳ್ಳೋದಕ್ಕೆ ನಿರಂತರವಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಮಾತು ಅವ್ರು ಹೇಳ್ತಾರೆ. ನಾವು ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆ ಆ ಒಂಟಿತನವನ್ನು ಕಳ್ಕೊಳ್ಳೋ ಯತ್ನ ನಮ್ಗೆ ಗೊತ್ತಿಲ್ಲ ಹಾಗಿರುತ್ತೆ ಅನ್ನುವಂತ ಮಾತು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇನ್ನೊಬ್ರು ನನ್ನವರು ಅಂತ ಅನ್ಕೋಬೇಕಾದ್ರೆ ಅವ್ರಿಗೂ ನಮ್ಗೂ ಇರೋ ಭಿನ್ನಾಭಿಪ್ರಾಯ ಸಹಿಸ್ಕೋತೀವಿ, ಅಥವಾ ಸಮಾನ ಅಭಿಪ್ರಾಯನ ಮೂಡಿಸ್ಕೊಳ್ಳೋಕ್ ಪ್ರಯತ್ನ ಪಡ್ತೀವಿ. ನಾನು ಹೀಗೆ ಮಾಡ್ತೀನಿ, ನೀನು ಹಾಗೆ ಮಾಡ್ತೀಯ ಅಲ್ವಾ ಅಂತ. ಈ ರೀತಿಯಾಗಿ ಮೂಲಭೂತವಾಗಿ ತಾಯಿಯ ಹೊಟ್ಟೆಯಲ್ಲಿ ಜೋಡಿಯಾಗಿದ್ದ ಜೀವ ಹೊರ ಬಂದು ಒಂಟಿಯಾಗಿರೋದು ಈ ಪ್ರೀತಿಗೆ ಅತಿ ದೊಡ್ಡ ಪ್ರೇರಣೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಜೀವಿಗಳಿಗೂ ಅದು ಆ ಒಂಟಿತನದ ಅನುಭವ ಇದೆ ಅನ್ನುವಾಗ ಮೊದಲು ನಾವು ಸ್ಪಷ್ಟ ಮಾಡ್ಕೋಬೇಕಾದ್ದು ಪ್ರೀತಿಯ ಕೊರತೆ ಅಥವಾ ಪ್ರೀತಿಯ ಅನಿವಾರ್ಯತೆ ಎರಡೂ ಕೂಡ ಮನುಷ್ಯನಿಗೊಬ್ಬನಿಗೆ ಅಲ್ಲ, ಆದ್ರಿಂದ ಎಲ್ಲ ಜೀವಿಗಳಿಗೂ ಅದು ಸಹಜವಾದದ್ದು ಅನ್ನುವಂಥ ಸಂಗತಿ. ಈಗ ಮಗು ಹುಟ್ಟಿದಾಗ ಬರೀ ಕೈಲಿ ಬರೀ ಮೈಲಿ ಬರುತ್ತೆ, ತಾನು ಸಮಾಜದಲ್ಲಿ ಎಲ್ಲರ ಹಾಗೆ ಆಗ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಆಗ ಮಗುವಿಗೆ ಒಬ್ಬರ ಬೆಂಬಲ ಬೇಕಾಗತ್ತೆ. ಯಾರು ಬೆಂಬಲ ಕೊಡ್ತಾರೋ ಅವ್ರನ್ನ ಅದು ಪ್ರೀತಿಸುತ್ತೆ. ಅಂದ್ರೆ ಏನಾಯ್ತು, ಅಸ್ತಿತ್ವದ ಅಗತ್ಯವಾಗಿ ಪ್ರೀತಿ ಪ್ರಾರಂಭ ಆಗುತ್ತೆ. ಅದನ್ನ ಸಿ ಅನ್ನೋ ಅಕ್ಷರದಿಂದ ಕರಿತೀನಿ ನಾನು, ಕಮೆನ್ಸ್ ಅಂತ. ಈ ಕಮೆನ್ಸ್ ಆಗೋದು ಹೇಗೆ, ತನ್ನ ಅಗತ್ಯದ ಸಲುವಾಗಿ, ಪ್ರಪಂಚ ಇನ್ನೊಬ್ರಿಗೆ ಸಹಾಯ ಮಾಡಕ್ಕೋಸ್ಕರ ಅಲ್ಲ, ಇನ್ನೇನು ಅಲ್ಲ, ತಾನು ಸ್ವೀಕರಿಸುವ ಸಲುವಾಗಿ ಪ್ರೀತಿ ಪ್ರಾರಂಭ ಆಗತ್ತೆ ಅಂತ. ವಾಸ್ತವವಾಗಿ ಪ್ರೀತಿ ಅಂದ್ರೆ ಏನು ಅಂತ ನಾವು ಸಂಕ್ಷೇಪವಾಗಿ 2 ಪದಗಳಲ್ಲಿ ಹೇಳ್ಬೇಕಾದ್ರೆ, ಪ್ರೀತಿ ಅಂದ್ರೆ ಜೀವಂತ ವಿನಿಮಯ ಅಂತ ಹೇಳ್ಬೋದು. ವಿನಿಮಯ ಎಲ್ಲ ಕಾಲದಲ್ಲೂ ಇದೆ, ಎಲ್ಲ ಕಾಲದಲ್ಲೂ ಆಗ್ತಾನೆ ಬಂದಿದೆ, ಮನುಷ್ಯರ ನಡುವೆ ವಿನಿಮಯನಾಗ್ತಾ ಇದೆ. ಆದ್ರೂ ಯಾಕೋ ಈಚಿನ ದಿನಗಳಲ್ಲಿ ಆ ವಿನಿಮಯವೆಲ್ಲವೂ ತನ್ನ ಜೀವಂತಿಕೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಇದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈಗ ಪ್ರೀತಿಯ ವಿಕಾಸವನ್ನ ನಾವು ಗಮನಿಸ್ತಾ ಇದೀವಿ. ಅದರಿಂದ ಇಲ್ಲಿ ಗಮನಿಸಬೇಕಾದ್ದು ವಿನಿಮಯ. ಆ ವಿನಿಮಯದಲ್ಲಿ ಪ್ರೀತಿ ಹೇಗಿರುತ್ತೆ, ಆ ಪ್ರೀತಿ ಹೇಗಿರೋದು ಯಾಕೆ ಹಿಂದೆ ಸರಿದಿದೆ ಅನ್ನುವಂಥದ್ದು ಗಮನಿಸಬೇಕಾದ. ಮಕ್ಕಳು ಹುಟ್ಟಿದವರು ತಮ್ಮ ಅಸ್ತಿತ್ವದ ಸಲುವಾಗಿ ತನಗೆ ಸಹಾಯ ಮಾಡುತ್ತಿರುವ ಪೋಷಕರನ್ನ ಸಹಜವಾಗಿಯೇ ಪ್ರೀತಿಸೋದ್ರಿಂದ ಪ್ರೀತಿಯ ಹಿಂದೆ ಒಂದು ಅಸ್ತಿತ್ವದ ಆಶೆ ಇದೆ, ನನಗೆ ಬೇಕು ಅನ್ನುವಂಥ ಒಂದು ಅರಿವು ಇದೆ, ತನ್ನ ಕೊರತೆಯ ಅರಿವು ಇದೆ. ಹಾಗಾಗಿ ಅದಕ್ಕೇನೆ ಪ್ರೇಮ ಅನ್ನೋದು ಕಾಮದ ಕೆಸರಿನಲ್ಲೇ ಹುಟ್ಟುತ್ತೆ ಅಂತ. ಕಾಮ ಅಂದ್ರೆ ದಯವಿಟ್ಟು ಈ ಅಂಶ ಮೊದಲು ಸ್ಪಷ್ಟಪಡ್ತೀನಿ, ಗಂಡು ಹೆಣ್ಣಿನ ಪ್ರೀತಿಯ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು, ಮನುಷ್ಯರ ಬಗ್ಗೆ ಇರುವಂತ ಸಾರ್ವತ್ರಿಕ ಪ್ರೀತಿ. ಅಲ್ಲಿಗೂ ಇದನ್ನ ಅನ್ವಯಿಸ್ಕೊಳ್ಳೋದಾದ್ರೆ ನಂದೇನು ಅಡ್ಡಿ ಇಲ್ಲ. ಆದ್ರೆ ಇಲ್ಲಿ ನಾನು ಅದನ್ನ ಹೇಳ್ತಾ ಇರೋದ್ರಿಂದ ಕಾಮ ಅನ್ನೋ ಪದಕ್ಕೆ ಬೇರೆ ಅರ್ಥಕ್ಕೆ ಹೋಗ್ಬೇಡಿ, ಅಗತ್ಯ ಆಸೆ ಅಂತ ಇಟ್ಕೊಳ್ಳೋಣ. ಅಸ್ತಿತ್ವದ ಆಸೆಯೇ ಪ್ರೀತಿಯ ಮೂಲ ಅನ್ನುವಂಥದ್ದು ಒಂದು. ಎರಡನೇದು, ಅಸ್ತಿತ್ವದ ಸಲುವಾಗಿ ಸ್ವೀಕರಿಸುವುದೇ ಪ್ರೀತಿಯ ಮೂಲ. ಸ್ವೀಕರಿಸೋದು ವಿನಿಮಯದ ಒಂದು ಭಾಗ ತಾನೆ. ವಿನಿಮಯ ಅಂದ್ರೇನು, ಕೊಡೋದು ತಗೊಳ್ಳೋದು ಎರಡೂ ಇರ್ಬೇಕು. ಆದ್ರಿಂದ ಪ್ರೀತಿ ಶುರುವಾಗೋದು ಕೊಡೋದ್ರಿಂದ ಅಲ್ಲ, ತಗೊಳ್ಳೋದ್ರಿಂದ. ಒಂದು ಮಗುವಿನ ಪ್ರೀತಿ ಪ್ರಾರಂಭ ಆಗೋದು ತಗೊಳ್ಳೋದ್ರಿಂದ. ಆದ್ರಿಂದ ಸಿ ಅಂದ್ರೆ ಕಮೆನ್ಸ್ ಅಂದ್ರೆ ಏನು, ನಾನು ಅನ್ನೋದು ಉಸಿರಾಡಕ್ಕೆ ಪ್ರಾರಂಭ ಆದಾಗಿನಿಂದ ಶುರುವಾಗುತ್ತೆ. ಆಮೇಲೆ ಸುತ್ತ ನೋಡಿ ನೋಡಿ ಎಲ್ಲಾರನ್ನು ನೋಡಿ ನನಗೆ ಅಂತ ಆಗುತ್ತೆ. ಈ ನನಗೆ ಹಂತದ ಪ್ರೀತಿ ಇದೆಯಲ್ಲ, ಅದು ಪಡೆದುಕೊಳ್ಳುವ ಪ್ರೀತಿ. ಪಡೆದುಕೊಳ್ಳುವ ಪ್ರೀತಿಯಾಗಿ ನಮ್ಮ ಎಲ್ಲ ಮುಂದಿನ ಹಂತಗಳನ್ನು ದಾಟೋದಕ್ಕೆ ಮುಂಚೆ ಪಡೆದುಕೊಳ್ಳುವ ಪ್ರೀತಿಯಾಗಿ ಪ್ರೀತಿ ಪ್ರಾರಂಭ ಆಗುತ್ತೆ. ಅದನ್ನ ಸಿ ಅನ್ನೋ ಹೆಸರಿನಲ್ಲಿ ಕರೆದೆ. ತಾವರೆ ಹೂವು ಹುಟ್ಟೋದು ಕೆಸರಿನಲ್ಲೇ. ಗುಲಾಬಿ ಹೂವು, ಪರಿಮಳವಿರುವ ಗುಲಾಬಿ ಹೂವಿಗೆ ಬೇರಿಗೆ ದುರ್ಗಂಧದ ಗೊಬ್ಬರವೇ ಬೇಕು.
ಈ ಅಂಶ ಗಮನಿಸಬೇಕಾದ. ಆದ್ದರಿಂದ ಇದು ಇಲ್ಲಿ ಅಸ್ತಿತ್ವದ ಆಸೆ ಜೀವಕ್ಕೆ ಹೊತ್ಕೊಂಡೇ ಜೀವ ಹುಟ್ಟಿದೆ. ಎರಡನೇದು ತಾನು ಪಡ್ಕೊಂಡು ಇನ್ನೂ ಚೆನ್ನಾಗಿ ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂತ ಭಾವ. ಹೀಗಾಗಿ ಇದು ಮೊದಲನೆಯ ಹಂತ ಸಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ನನ್ನ ಅಗತ್ಯ ಬದುಕಿರೋದಲ್ಲ, ಇನ್ನೂ ಬೇರೆ ಬೇರೆ ಅಗತ್ಯಗಳಿದೆ, ಅಗತ್ಯಗಳನ್ನೆಲ್ಲ ಪೂರೈಸ್ಕೋತಾ ಹೋಗ್ಬೇಕು ನಾನು ಅಂತ ಮಗುವಿಗೆ ಹೊಳೆಯುತ್ತಲ್ಲ, ಅದು ಎರಡನೆಯ ಹಂತ. ಈ ಎರಡನೆಯ ಹಂತದಲ್ಲಿ ಮಗು ಯಾವುದನ್ನ ಬೇಕಾದ್ರೂ ತನಗ್ ಬೇಕು ಅನ್ಸಿದ್ರ ಸಲುವಾಗಿ ತ್ಯಾಗ ಮಾಡುತ್ತೆ. ಈಗ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತೋರಿಸಿ ಅದು ಬೇಕು ಅನ್ನಲ್ಲ, ಕೈಲಿ ಇಟ್ಕೊಳ್ಳುತ್ತೆ ಅಷ್ಟೇ, ಅದನ್ನೇ ಬೇಕು ಅಂತ ಗಲಾಟೆ ಮಾಡಲ್ಲ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಚಾಕ್ಲೇಟ್ ಕಂಡ್ರೆ ಕೊಡು ಅನ್ನಂತೆ. ಇನ್ನೂ ದೊಡ್ಡದಾದ್ರೆ ಏನಾಗುತ್ತೆ ನೋಡು, ಇವತ್ತು ಒಂದು ಚಾಕ್ಲೇಟ್ ನಾನು ಕೊಡದೇ ಇದ್ರೆ ನಾಳೆ ನಿಂಗೆ 3 ಕೊಡ್ತೀನಿ ಅಂತ ಆದ್ರೆ ಒಂದ್ ದಿವಸ ಕಾಯೋ ಅಷ್ಟು ಬರುತ್ತೆ. ಯಾಕೆಂದ್ರೆ ಚಾಕ್ಲೇಟ್ ಮೇಲೆ ವ್ಯಾಮೋಹ ಆಗಿದೆ. ಅದರಿಂದ ಚಾಕ್ಲೇಟ್ ಬೇಡ ಅನ್ನೋ ಮಗು, ಚಾಕ್ಲೇಟ್ ಬೇಕು ಅನ್ನೋ ಮಗು, 3 ಚಾಕ್ಲೇಟ್ ಕೊಡೋದಾದ್ರೆ ನಾಳೆ ಇಸ್ಕೋತೀನಿ ಅನ್ನೋ ಮಗು ವಿಕಾಸ ಆಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕು. ಒಂದು ಕಮೆನ್ಸ್ಮೆಂಟ್ ಇದ್ದದ್ದು ಎರಡನೇ ಹಂತಕ್ಕೆ ಬಂದು ಎಕ್ಸ್ಪ್ಯಾನ್ಷನ್ ಅಂತ ಆಗುತ್ತೆ ಅಂತ. ಹೀಗಾಗಿ ನಾವು ಸೂರ್ಯೋದಯ ನೋಡೋದಕ್ಕೆ ಆಗುಂಬೆಗೆ ಹೋಗ್ತೀವಿ, ಅಥವಾ ಸೂರ್ಯಾಸ್ತ ನೋಡೋಕೆ ಇನ್ನೆಲ್ಲೋ ಚೆನ್ನಾಗಿದೆ ಅಂತ ಹೋಗ್ತೀವಿ, ನೋಟ ನೋಡಕ್ ಹೋಗ್ತೀವಿ. ಅಂದ್ರೆ ಏನಾಯ್ತು, ಬರೇ ಇಂದ್ರಿಯಗಳಿಂದ ಮನಸ್ಸನ್ನು ಸಂತೋಷ ಪಡಿಸ್ಬೇಕು, ಅದು ನನ್ನ ಅಸ್ತಿತ್ವದ ಒಂದು ಭಾಗವೇ ಅನ್ನುವ ಭಾವನೆ ಇರೋದ್ರಿಂದ ಇಂದ್ರಿಯಗಳನ್ನ ಓಲೈಸಕ್ಕೆ ಪ್ರಾರಂಭವಾದ ಪ್ರೀತಿ ಮನಸ್ಸನ್ನು ಓಲೈಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಎರಡನೆಯ ಹಂತದ ಎಕ್ಸ್ಟೆನ್ಷನ್ ಅನ್ನುವ ರೀತಿಯಲ್ಲಿ ನಾವು ತಗೋಬಹುದು. ಆ ಎರಡನೇ ಹಂತದ ಎಕ್ಸ್ಟೆನ್ಷನ್ ಅನ್ನ ಎಲ್ಲಿ ಎಕ್ಸ್ಟೆನ್ಷನ್ ಅಂತಲಾರು ಕರೀರಿ, ಎಕ್ಸ್ಪ್ಯಾನ್ಷನ್ ಅಂತಲಾರು ಕರೀರಿ. ಆಗ ಸಂವೇದಶೀಲ ಮಗುವಿಗೆ ಗೊತ್ತಾಗುತ್ತೆ, ನನ್ನ ಫ್ರೆಂಡು ನನಗೆ ಅವನೇ ತಿನ್ಬೋದಾಗಿ ಚಾಕ್ಲೇಟ್ ನನಗೆ ಕೊಟ್ಟಿದ್ದಾನೆ, ನಾನು ಅವನಿಗೆ ಕೊಡ್ಬೇಕಲ್ವಾ ಅಂತ ಒಂದು ಆಸೆ ಹುಟ್ಟುತ್ತೆ. ಅಂದ್ರೆ ಏನಾಗುತ್ತೆ, ಪಡೆಯುವುದರ ಜೊತೆಗೆ ನೀಡುವ ಆಸೆಯೂ ಉಂಟಾಗುತ್ತೆ. ಆದ್ದರಿಂದ ಆಗ ಮುಂದಿನ ಹಂತ ಎಕ್ಸ್ಚೇಂಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನನಗೆ ಅನ್ನೋದು ಹೋಗಿ ನನಗೆ ಪ್ಲಸ್ ನನ್ನಿಂದ ಅಂತ ಆಗುತ್ತೆ. ನನಗೆ ಇದ್ದದ್ದು ನನಗೆ ಪ್ಲಸ್ ನನ್ನಿಂದ ಅಂತ ಆಗುತ್ತೆ. ಆಗ ಕೊಡುವ ಆಸೆಯೂ ಶುರುವಾಗುತ್ತೆ, ಪಡೆಯುವ ಆಸೆ ಏನು ಹೋಗಿಲ್ಲ. ಅದಕ್ಕೆ ನಾನು ನನಗೆ ಪ್ಲಸ್ ನನ್ನಿಂದ ಅಂತ ಹೇಳಿದ್ದೆ. ಆದ್ದರಿಂದ ಎಕ್ಸ್ಪ್ಯಾನ್ಷನ್ ಅಲ್ಲಿ 2 ವಿಧ. ಒಂದು, ತನ್ನ ಅಗತ್ಯಗಳು ಜಾಸ್ತಿ ಆದ್ರಿಂದ ಪಡೆಯುವುದು ಜಾಸ್ತಿ ಆಗುತ್ತೆ, ಪಡೆದು ಸಂಕೋಚ ಆಗಿ ನಾನು ಕೊಡ್ಬೇಕು ಅನ್ನುವಂಥ ಆಸೆನೂ ಹುಟ್ಟುತ್ತೆ. ಅದು 2 ರೀತಿಯ ಎಕ್ಸ್ಪ್ಯಾನ್ಷನ್. ಆದ್ರಿಂದ ನನಗೆ ಪ್ಲಸ್ ನನ್ನಿಂದ, ನನಗೆ ಅಂತ ಶುರುವಾದ ಪ್ರೀತಿ ನನಗೆ ಪ್ಲಸ್ ನನ್ನಿಂದ ಅಂತ ಆಗುತ್ತೆ. ಆಗ ವಿನಿಮಯ ಮಾಡುವಾಗ ಅಲ್ಲಿ ವ್ಯಾಪಾರದ ದೃಷ್ಟಿ ಇರೋದಿಲ್ಲ. ಯಾಕೆ ಅಂದ್ರೆ, ನಾನು ಅವ್ರಿಗೆ ಕೊಡುವಾಗ ನಾನು ಅವರು ಬೇರೆ ಅಲ್ಲ ಅನ್ನೋ ಹಾಗೆ ಅನ್ನೋ ಭಾವನೆ ಬಂದಾಗ ಮಾತ್ರ ನಾನು ಕೊಡಕ್ ಸಾಧ್ಯ. ನಾನು ಸ್ವೀಕರಿಸುವಾಗ ನಾನು ಕೊಟ್ಬಿಟ್ಟು ನಂಗೆ ಇನ್ನೇನೋ ಕೆಲಸ ಹೇಳ್ತಾನೆ ಅಂತ ಅನುಮಾನ ಇಲ್ಲ ಅಲ್ಲಿ. ಆದ್ದರಿಂದ ಕೊಡುವರು ಕೊಂಬರು ಮರ್ತ್ಯರೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳಿದಾಗೆ, ಶುದ್ಧ ಪ್ರೇಮದಲ್ಲಿ ಕೊಡುವವನಿಗೆ ಇದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಮೇಲರಿಮೆ ಇಲ್ಲ, ತಗೊಳ್ಳೋರ್ಗೆ ಕೀಳರಿಮೆ ಇಲ್ಲ. ಈ ಹಂತದ ವಿನಿಮಯ ಇದೆಯಲ್ಲ, ಅದು ಶುದ್ಧ ಪ್ರೇಮ ಅಂತ ನಾನು ಭಾವಿಸ್ಕೊತೀನಿ. ಆ ರೀತಿಯ ಶುದ್ಧ ಪ್ರೇಮದಲ್ಲಿ ಕೊಡೋದು ತಗೊಳ್ಳೋದು 2 ಇರುತ್ತೆ. ಆದರೆ ಕೊಡುವ ಸ್ವರೂಪವೇ ಬೇರೆ, ತೆಗೆದುಕೊಳ್ಳುವ ಸ್ವರೂಪವೇ ಬೇರೆ. ಈಗ ಕೆಲಸದ ಪ್ರೀತಿ ತಗೊಳ್ಳೋಣ. ಕೆಲಸ ಪ್ರೀತಿಯಲ್ಲಿ ನಾನು ಕೊಡೋದು ಶ್ರಮ, ಕೊಡೋದು ಸಂತೃಪ್ತಿ. ಹಾಗಾಗಿ ಕೊಡೋದು ಕೊಳ್ಳೋದು ಒಂದೇ ಆಗಿರೋದಿಲ್ಲ ಅನ್ನೋವಂಥದ್ದು ಗಮನಿಸ್ಬೇಕಾದದ್ದು. ಏನೇ ಆಗ್ಲಿ, ನಾವು ನನಗೆ ಅಂತ ಇದ್ದೋರು ನನಗೆ ಪ್ಲಸ್ ನನ್ನಿಂದ ಅಂತ ಆಗೋದ್ರಿಂದ ಒಂದ್ ಅಂಶ ಗಮನಿಸ್ತೀವಿ. ನಾವು ಯಾವ್ದಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸದಿಂದ ನನಗೆ ಅಥವಾ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ನನ್ನ ಕೆಲಸದ ರೀತಿಯ ಮೇಲೆ ರೀತಿ ಆ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತ ಸಂಗತಿ. ಶ್ರದ್ಧೆಯಿಂದ ಮಾಡು, ಚೆನ್ನಾಗಿ ಓದು ಅಂತೆಲ್ಲ ಹೇಳ್ತೀವಿ ನಾವು. ಆದ್ರೆ ಇನ್ನೊಂದು ಅಂಶ ನಮ್ಮ ಗಮನಕ್ಕೆ ಬಂದಿಲ್ಲ. ಏನು ಅಂದ್ರೆ, ನಾವು ಮಾಡುವ ಕೆಲಸ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತಾ ಹೋಗುತ್ತದೆ. ಈಗ ಉದಾಹರಣೆಗೆ, ಪಡೆಯೋದು ಅನ್ನೋದು ನಾನು ಸ್ಟ್ರೆಂಥನ್ ಮಾಡುತ್ತೆ, ಪ್ರಬಲವಾಗಿಸುತ್ತೆ.
ಕೊಡೋದು ಅನ್ನೋದು ನಾನುವನ್ನ ಹೆಚ್ಚು ಸ್ಟ್ರೆಂಥನ್ ಮಾಡೋದಿಲ್ಲ, ನಾನು ಅನ್ನೋದು ನಾವು ಆಗೋದಕ್ಕೆ ಸಹಾಯ. ಹೀಗಾಗಿ ಬೇರೆ ಕೆಲಸಗಳೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರಿದ್ರು ಪ್ರೀತಿ ಬೀರುವ ಪ್ರಭಾವ ಇದೆಯಲ್ಲ, ಬೇರೆ ಕೆಲಸಗಳು ಬೀರುವ ಪ್ರಭಾವಕ್ಕಿಂತ ಅತ್ಯಂತ ತೀಕ್ಷ್ಣವಾದದ್ದು. ಇದು ಗಮನಿಸಬೇಕಾದ್ದು. ನಾವು ಏನ್ ಕೆಲಸ ಮಾಡಿದ್ಮೇಲೆ ನಾವು ಹಾಕೊಳ್ಳೋದು ಒಂದೇ ಪ್ರಶ್ನೆ, ನಾನ್ ಮಾಡಿದ್ನಲ್ಲ ಅವ್ರಿಗೇನಾಯ್ತು, ಅವ್ರೇನಂತಾರೆ, ಅವ್ರಿಗೇನ್ ಸಂತೋಷ ಆಯ್ತು, ಅವ್ರಿಗೇನ್ ದುಃಖ ಆಯ್ತು, ಅವ್ರಿಗೇನ್ ಬೇಜಾರಾಯ್ತು, ಹೀಗೆ ಹಾಕೋತೀವಿ. ನನಗೇನಾಯ್ತು ಅದರಿಂದ ಅಂತ ನಾನು ಹಾಕೊಳ್ಳದಿದ್ರು ನಾನು ಬದಲಾಗಿರ್ತೀನಿ. ಆದ್ದರಿಂದ ಮನುಷ್ಯ ಇಬ್ರು ಸೇರಿ ಕೆಲಸ ಮಾಡುವ ವಿನಿಮಯ ಮಾಡಿಕೊಳ್ಳುವಾಗ ಏನಾಗಿದೆ ಅಂದ್ರೆ ಕೊಡೋನು ಬದಲಾಗ್ತಾನೆ, ತಗೊಳ್ಳೋನು ಬದಲಾಗ್ತಾನೆ. ಇದು ತುಂಬಾ ಗಮನಿಸಬೇಕಾಗಿರುವಂಥದ್ದು. ಹೀಗಾಗಿ ಈ ವಿನಿಮಯ ಕ್ರಿಯೆ ಇದೆಯಲ್ಲ, ಅದು ಅಂಥ ಪ್ರೀತಿಯೇ ತುಂಬಾ ಜಾಸ್ತಿ. ಬರೇ ತಗೊಳ್ಳೋ ಪ್ರೀತಿ ಸಣ್ಣ ವಯಸ್ಸಿನಲ್ಲಿ ಇರುತ್ತಷ್ಟೇ. ಆಮೇಲೆ ಕೊಡೋದು ತಗೊಳ್ಳೋದು ಎರಡು ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಜಾಸ್ತಿ. ಅದರಿಂದ ಸಿ ಇದ್ದದ್ದು ಇ ಆಗಿ ಸಿಇ ಆಗಿ ಆ ಕೊಡೋದು ತಗೊಳ್ಳೋದು ಪ್ರೀತಿಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ವಿಘಟನೆ ಆಗಿದೆ. ಯಾಕಾಗಿದೆ ಅನ್ನುವಂಥದ್ದು ನೋಡೋಣ. ನಮ್ಮ ಕೊಡುವವರಿಗೆ ಏನಾಗುತ್ತೆ ಅಂದ್ರೆ, ಅವನಿಗೆ ಕೊಡೋದು ನಾನೇ ಇಟ್ಕೊಂಡು ಸುಖ ಬಿದ್ರೆ ನಂಗೆ ಇನ್ನೊಂದಿಷ್ಟು ತುಳಿತಿತ್ತು, ನಾನು ಇನ್ನೂ ಸುಖವಾಗಿರ್ಬೋದು, ಅವ್ನು ಕೊಟ್ಟರು ಸುಖ ಪಡ್ತಾನೋ ಎಲ್ಲೋ ಗೊತ್ತಿಲ್ಲ, ನಾನೇ ಸುಖ ಪಡೋಣ ಅಂದ್ಬಿಟ್ಟು ಸ್ವಲೋಭ ಇದೆಯಲ್ಲ, ಆ ಸ್ವಲೋಭ ಕೊಡೋ ಮನಸ್ಸನ್ನ ಕಡಿಮೆ ಮಾಡ್ಬಿಡುತ್ತೆ. ಅಥವಾ ಕೊಟ್ರೂ ಜೀವಂತವಾಗಿ ಕೊಡೋದಿಲ್ಲ, ಯಾಂತ್ರಿಕವಾಗಿ. ನಾನು ಹೇಳಿದೆ ಸಂಮೋಹನ ನಡೀತಿದೆ. ಆಗ ನೋಡಿದ್ರೆ ಈಗ ಆಗುವ ಸಂಮೋಹನ ಮುಂಚೆ ಆಗೋದಕ್ಕಿಂತ ಜಾಸ್ತಿ. ಯಾಕೆಂದ್ರೆ ನಾವು ಅನೇಕ ಸಾಧನಗಳನ್ನು ಉಪಯೋಗಿಸ್ತಿದ್ದೀವಿ, ಅನೇಕ ಜನರನ್ನು ಅವಲಂಬಿಸಿದ್ದೀವಿ. ಆದ್ದರಿಂದ ವಿನಿಮಯ ಸಂಖ್ಯೆ ಹೆಚ್ಚಾಗಿದೆ. ಆದ್ರೆ ವಿನಿಮಯದಲ್ಲಿ ಕೊಡುವಾಗ ಈ ಸ್ವಲೋಭ, ಸ್ವಸುಖ ಎರಡು ಕೂಡ ಈ ಪ್ರೀತಿ ಅಲ್ಲ, ವ್ಯಾಪಾರ ಅಷ್ಟೇ. ನಾಳೆ ಏನೋ ಬೇಕಾದ್ರೆ ನಾನು ಮಕ್ಕಳನ್ನ ಸಾಕೋದು, ನಾಳೆ ನಾನು ನೋಡ್ಕೊಳ್ಳಿ ಅಂತ. ಹೀಗಾಗ್ಬಿಟ್ಟು ಏನಾಗಿದೆ ಅಂದ್ರೆ ವಿನಿಮಯ ಆಗ್ತಾ ಇದೆ, ಕೊಡೋವನ ಜೀವಂತಿಕೆ ಹಿಂದೆ ಸರಿದಿದೆ. ಆಯ್ತು, ಕೊಡೋಂದಾಯ್ತು, ತಗೊಳ್ಳೋದು ಅವನ ಜೀವಂತಿಕೆಯು ಹಿಂದೆ, ಅವಳ ಯಾರೇ ಆಗಲಿ, ನಾನು ಲಿಂಗಭೇದ ಮಾಡಕ್ಕೋಸ್ಕರ ಅಲ್ಲ, ಬೇಗ ಹೊಳೆಯೋದು ಪುಲ್ಲಿಂಗ ಅಷ್ಟೇ. ಅದರ ಅನ್ಯತಾ ದಯವಿಟ್ಟು ಹಾಕ್ಬೇಡಿ. ಗಂಡಾಗ್ಲಿ ಹೆಣ್ಣಾಗ್ಲಿ ಪಡೆಯೋದು ಅನ್ನೋದು ಕೊಡೋಂಗ್ ಹಾಗೈತಲ್ಲ, ಪಡೆಯೋನು ಏನ್ ಮಾಡ್ತಾನೆ ಗೊತ್ತೇನೋ, ಕೊಟ್ರು ಇಸ್ಕೊಳ್ಳೋದು. ಯಾಕೆ ಅಂದ್ರೆ ನಾವು ಮಕ್ಕಳನ್ನ ಬೆಳೆಸುವಾಗ್ಲೇ ಯಾರತ್ರನ್ನು ಎನಿಸ್ಕೋಬಾರ್ದು ಅಂತ ಸ್ವಾಭಿಮಾನವನ್ನು ತಿಳ್ಕೊಳ್ತೀವಿ. ಈ ಸ್ವಾಭಿಮಾನ ಅತಿರೇಕವಾದ್ರೆ ಪ್ರೀತಿ ಹಿಂದೆ ಸರಿಯುತ್ತೆ. ಈ ಸ್ವಾಭಿಮಾನದ ಅತಿರೇಕದ ಕಾರಣದಿಂದಲೇ ಆ ವಿವಾಹ ವಿಚ್ಛೇದನಗಳಾಗ್ತಾ ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗ್ತದೆ. ಆದ್ದರಿಂದ ಮಕ್ಕಳನ್ನು ಬೆಳೆಸುವಾಗ ಸ್ವಲೋಭ ಸ್ವಸುಖಕ್ಕಿಂತ ಇನ್ನೊಬ್ಬರಿಗೆ ಸಹಾಯ ಮಾಡಿ ಸಂತೋಷ ಪಡ್ಬೋದು ಅನ್ನುವಂಥದ್ದನ್ನ ಅಡಿಗೆರೆ ಹಾಕ್ತಾ ಇಲ್ಲ, ಶಾಲೆಯಾಗಲಿ ಮನೆಯಾಗಲಿ ಹಾಕ್ತಾ ಇಲ್ಲ. ಒಂದು. ಎರಡನೇದು ಸ್ವಾಭಿಮಾನ ಇದೆಯಲ್ಲ ಅದು ಹೇಳೋದು. ಆಮೇಲೆ ಸ್ವಾವಲಂಬನೆ, ನನ್ನ ಕೈ ಮೇಲೆ ನಾನು ನಿಂತ್ಕೋಬೇಕು, ನಾನು ಯಾರನ್ನು ಅವಲಂಬಿಸಬಾರ್ದು. ಆರ್ಥಿಕವಾಗಿ ಅವಲಂಬಿಸದೇ ಇರ್ಬೋದು, 100 ರೀತಿಯಲ್ಲಿ ನಾವು ಒಬ್ಬರನ್ನೊಬ್ರು ಅವಲಂಬಿಸೇ ಬದುಕೋ. ಇದು ಅಸಹಜವಾದ ಆದರ್ಶ. ಸ್ವಾಭಿಮಾನ ಅನ್ನೋದು ಮತ್ತೆ ಸ್ವಾವಲಂಬನೆ ಅನ್ನೋದು ಎರಡು ಅಸಹಜವಾದ ಆದರ್ಶ. ಸ್ವಲೋಭನಾರು ಒಂಥರದಲ್ಲಿ ಒಪ್ಕೋಬಹುದೇನೋ, ಇನ್ನೊಬ್ರು ಕೊಟ್ಟರೆ ಸಂತೋಷ ಪಡ್ತಾರೋ ಇಲ್ವೋ ಅಂತನ್ನುವಂಥದ್ದು. ಈ ಸ್ವಾಭಿಮಾನ ಅನ್ನುವಂಥದ್ದು ಅಸಹಜವಾದ ಆದರ್ಶ. ಏನೇ ಆಗ್ಲಿ ಕೊಡೋನ್ಗೂ ಸಮಾಧಾನವಿಲ್ಲ, ತಗೊಳ್ಳೋನ್ಗೂ ಸಮಾಧಾನವಾಗಿಲ್ಲ. ಆ ದೃಷ್ಟಿಯಿಂದ ಏನಾಗಿದೆ ಅಂದ್ರೆ ಕೊಡೋನು ನಾನುವನ್ನು ಕಳೆದು ನಾವು ಆಗಕ್ಕೆ ಕಷ್ಟ ಆಗಿದೆ, ತಗೊಳ್ಳೋನು ನಾನುವನ್ನು ಕಳಿಸಿ ಸ್ವೀಕರಿಸೋದು ಕಷ್ಟ ಆಗಿದೆ. ಇಲ್ಲಿ ನಮ್ಮ ಯಾಂತ್ರಿಕತೆ ಬಂದಿರುವಂಥದ್ದು. ನಮ್ಮ ಇವತ್ತಿನ ಪ್ರೀತಿಯ ಕೊರತೆಯ ಸಮಸ್ಯೆ ಇರೋದು ಇಲ್ಲಿ. ಕೊಡುವವನು ಮನಸಾರ ಕೊಡ್ಲಾರ, ತಗೊಳ್ಳೋನು ಮನಸಾರ ತಗೊಳ್ಳಿ. ವಿಚಿತ್ರ ಅಂದ್ರೆ ಮನುಷ್ಯ ಸಂಬಂಧದಲ್ಲಿ ಯಾರಾದ್ರೂ ಒಬ್ರು ಯಾಂತ್ರಿಕವಾದ್ರೂ ಪ್ರೀತಿ ಹೊಟ್ಟೋಗುತ್ತೆ. ಈಗ ಕೊಡೋನು ಎಲ್ಲರೂ ನೋಡ್ಕೊಂಡು ಕೊಟ್ಟ ಅಂತ ಇಟ್ಕೊಳ್ಳೋಣ, ಅವಾಗ ತಗೊಳ್ಳೋನು ಇನ್ನೊಂದ್ಸರಿ ನಾನು ಇಸ್ಕೊಳ್ಳಲ್ಲ, ಯಾಕೆಂದ್ರೆ ಅರ್ಧ ಮನಸ್ಸಿಂದ ಮಾಡ್ತಿದ್ದಾನೆ ಅಂತ. ಹಾಗೆ ಕೊಡೋನ್ ಪ್ರೀತಿಯಾಗೆ ಕೊಡ್ತಾನೆ, ತಗೊಳ್ಳೋನು ಅಯ್ಯೋ ನಂಗೆ ತುಂಬಾ ನಾಚಿಕೆ ಆಗುತ್ತೆ ನಿನ್ ಕೈಯಲ್ಲಿ ಇಷ್ಟೊಂದೆಲ್ಲ ಮಾಡಿಸ್ಕೋಬೇಕು ಅಂತ ಅವನೇನಾದ್ರು ಅಂದ್ಬಿಟ್ರೆ ಅವಾಗ ನಾನು ಅನ್ನೋದು ಹೋಗ್ಲಿಲ್ಲ. ಆದ್ದರಿಂದ ಈ ವ್ಯಾಪಾರ ಬಂದ್ಬಿಡುತ್ತೆ. ಅವಾಗ ವ್ಯಾಪಾರನೂ ವಿನಿಮಯನೇ. ವ್ಯಾಪಾರ ಲಾಭ ಕೇಂದ್ರಿತವಾದದ್ದು,
ಇದು ಪ್ರೇಮ ಕೇಂದ್ರಿತವಾದದ್ದು. ಪ್ರೀತಿ ಅನ್ನೋದು ನಾವಾಗುವ ಮಾಡೋ ಪ್ರಯತ್ನ. ನಾವಾಗುವ ಪ್ರಯತ್ನಕ್ಕೆ ಅತಿ ದೊಡ್ಡ ಅಡ್ಡಿ ಅಂದ್ರೆ ಈ ವ್ಯಾಪಾರಿ ಮನೋಭಾವ. ಇಡೀ ನಮ್ಮ ಸಮಾಜದ ವ್ಯವಹಾರವೆಲ್ಲ ವ್ಯಾಪಾರದ ಮೇಲೆ ನಿಂತಿದೆ. ಅದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗೋದು. ಹೊರಗಡೆ ವ್ಯಾಪಾರಿ ಮನೋಭಾವ ಮಾಡಿದವರು ಮನೆಗೆ ಬಂದವನು ವ್ಯಾಪಾರಿ ಮನೋಭಾವ ಬಂದ್ಬಿಡುತ್ತೆ ಗೊತ್ತಿದೆ. ಹಾಗಾಗಿ ಈ ವಿನಿಮಯದಿದೆಯಲ್ಲ, ಆ ವಿನಿಮಯದ ಸಂತೋಷ ಇದೆಯಲ್ಲ, ಅದನ್ನ ನಾವು ಆಗೋದಕ್ಕೆ ಕೊಡೋರು ಸಿದ್ಧವಿಲ್ಲ, ತಗೊಳ್ಳೋರು ಸಿದ್ಧವಿಲ್ಲ. ಹಾಗಾಗಿ ನಾವ್ ಎಷ್ಟೇ ಪ್ರೀತಿಯ ಮಾತುಗಳನ್ನ ಆಡ್ತೀವಿ, ಪ್ರೀತಿ ಶಬ್ದಗಳಿಗೇನು ಕೊಡ್ತಾ ಇಲ್ಲ. ನಾನು ಹಾಗೆ ಸಹಜ ಸೌಜನ್ಯದಲ್ಲಿ ಹೇಳಿದ್ನಲ್ಲ, ಹಾಗೆ ಪ್ರೀತಿಯ ಶಬ್ದಗಳಿಗೇನು ಕೊಡ್ತಾ ಇಲ್ಲ. ಆ ಶಬ್ದಗಳೆಲ್ಲ ದೇಹರಹಿತ, ಆತ್ಮರಹಿತ ದೇಹ ಆಗಿ ಶವ ಆಗಿದೆ ಅಷ್ಟೇ. ಶಬ್ದಗಳು ಬರುತ್ತೆ ಅಷ್ಟೇ. ಈ ಅಂಶ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ. ಇನ್ನು 3ನೆಯ ಹಂತದಿಂದ 4ನೆಯ ಹಂತ ಇದೆಯಲ್ಲ, ಅಲ್ಲ ಸರ್, ಇದು ಎಕ್ಸ್ಟೆನ್ಷನ್ ಇದೆಯಲ್ಲ, ಮುಂದಿನ ಹಂತ ಇದೆಯಲ್ಲ, ಮುಂದಿನ ಹಂತಕ್ಕೆ ಹೋಗೋದು ತುಂಬಾ ಕಡಿಮೆ. ಹಾಗಂತ ಎಲ್ರೂ ಹಂತನ ಅನುಭವಿಸಿರುತ್ತೆ, ಅವ್ರಿಗೆ ಅನುಭವ ಇರುತ್ತೆ ಎಲ್ರಿಗೂ. ಆದ್ರೂ ಅದೇನಪ್ಪಾ ಅಂದ್ರೆ, ನಾನು ಮಾಡಿ ಸಂತೋಷ ಪಡ್ಬೇಕು. ನೊಸಲಿಗೆ ತಿಲಕವ ನಿಡುವೆ, ಹೊಸ ಬೆಣ್ಣೆ ನಿಕ್ಕಿ ಕಜ್ಜಾಯ ಕೊಡುವೆ, ಹೊಸ ಆಭರಣವ ನಿಡುವೆ, ಚಿಕ್ಕ ಹಸುಳೆ ನಿನ್ನ ನೋಡಿ ಸಂತೋಷ ಪಡುವೆ ಅನ್ನುವಾಗ ಅಲ್ಲಿ ಪ್ರೀತಿ ತಗೊಳ್ಳೋದು ಅಲ್ಲ, ಕೊಡೋದು ಅಲ್ಲ. ನನ್ನ ಸಾಮರ್ಥ್ಯವನ್ನೆಲ್ಲ ವಿನಿಯೋಗಿಸಿ ನೀನ್ ಸಂತೋಷವಾಗಿರೋದನ್ನ ನಾವು ನೋಡಿ ನಾನ್ ಸಂತೋಷ ಪಡ್ತೀನಿ ಅನ್ನುವಂಥದ್ದು. ಇದನ್ನ ಎ ಅಂತ ಕರಿತೀನಿ ನಾನು. ಸೊ ಸಿ ಕಮೆನ್ಸ್ಮೆಂಟ್, ಈ ಎಕ್ಸ್ಪ್ಯಾನ್ಷನ್. ಎ ಅಂದ್ರೆ ಆಕ್ಷನ್. ಪ್ರೀತಿ ಪ್ರೇಮದ ಭಾಷೆಯಾಗಿ ಕ್ರಿಯೆಯನ್ನ ಮಾಡುವಂಥದ್ದು. ಇದು ತುಂಬಾ ಕಡಿಮೆ ಆಗಿದೆ. ಅದಕ್ಕೆ ವರ್ಕ್ ಕಲ್ಚರ್ ಇಲ್ಲ ಅಂತ ಹೇಳ್ತೀವಲ್ಲ, ಕಾರ್ಯ ಸಂಸ್ಕೃತಿ ಇಲ್ಲ ಅಂತ ಹೇಳ್ತೀವಲ್ಲ. ಯಾಕೆಂದ್ರೆ ಇದಕ್ಕೆ ಆಕ್ಷನ್ ಇದೆಯಲ್ಲ, ಅದರಲ್ಲಿ ನಾವು ಪ್ರೀತಿಯನ್ನ ಬೆರೆಸೋದು ಸಾಧ್ಯವಾಗ್ತಿದೆ. ಹಾಗಂತ ಇನ್ನೊಬ್ಬರ ಅಗತ್ಯನೇ ನೋಡಿ ಆಕ್ಷನ್ ಮಾಡ್ಬೇಕು ಅನ್ನೋಂಥದ್ದು ಇಲ್ಲ. ಪುರಂದರದಾಸರು ದೇವರು ನಮ್ಮ ಸುಮ್ಮನೆ ಕಲ್ಪಿಸ್ಕೊಳ್ಳಿ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೆ ಹೇಳೋ. ಲಕ್ಷ್ಮಿ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ವಿಷ್ಣುವಿನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ತಾನೇ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರಥಮ ಏಕಾದಶಿ. ಏಕಾದಶಿ ದಿವಸ 2 ಭೋಜನ ದ್ವಯಂ ಅಂತ ತಮಾಷೆ ಮಾಡ್ತಾರೆ. ಏಕಾದಶಿ ದಿನೇ ಪ್ರಾಪ್ತೆ ಕರ್ತವ್ಯಂ ಭೋಜನ ದ್ವಯಂ ಅಂದ್ರೆ 2 ಊಟ ಮಾಡೋದು ಅಂತಲ್ಲ. ಜನಗಳೇ 2 ಕೆಲಸ ಮಾಡ್ಬೇಕು, ಒಂದು ಉಪವಾಸ, ಇನ್ನೊಂದು ಜಾಗರಣೆ. ಅದರಿಂದ ಈ ಪ್ರೇಮ ಜಾಗೃತಿಯನ್ನ ನಾನು ಇವತ್ತು ಅಕಸ್ಮಾತ್ ಕೋಇನ್ಸಿಡೆನ್ಸ್ ಆಗಿ ಹೊಂದಾಣಿಕೆಯನ್ನ ಮಾಡ್ತೀನಿ. ಈಗ ಈ ಆಕ್ಷನ್ ಇದೆಯಲ್ಲ, ಅದರಲ್ಲಿ ನನಗೆ ನನ್ನಿಂದ 2 ಇದೆಯಲ್ಲ, 2 ಹೋಗಿ ಬರೇ ನನ್ನಿಂದ ಉಳಿದು. ಸೊ ನನಗೆ ಇದ್ದದ್ದು ನನಗೆ ಪ್ಲಸ್ ನನ್ನಿಂದ ಆಯ್ತು. 3ನೇದು ನನ್ನಿಂದ ಅಂತಾಗಿದೆ. ಅವ್ರ ವ್ಯಥೆ ಯಾವಾಗಲೂ ನನ್ನ ಕೈಲಿ ಇನ್ನೂ ಏನು ಮಾಡಕ್ ಆಗ್ಲಿಲ್ವಲ್ಲ, ಇನ್ನೊಬ್ರು ಇಸ್ಕೋಬೇಕು ಅಂತಲ್ಲ. ವ್ಯಾಪಾರಿ ಮನೆ ಹೋಗಿ ಹೊಳೆಯೋದೇ ಇಲ್ಲ ಮಾಡಿದ್ದು ನೋಡಿ. ಮುಂದಕ್ಕೆ ಹೆಂಗ್ ಹೇಳ್ತಾರೆ ಪುರಂದರದಾಸರು, ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು. ಆ ಲಕ್ಷ್ಮಿ ಇದ್ದಾಳಲ್ಲ, ಬೇಕಾದಷ್ಟು ಜನ ಸೇವಿಸಿದ್ದಾರೆ, ಅವ್ರಿಗೆ ಮಾಡ್ರು ಅಂದ್ರೆ ಮಾಡ್ತಾರೆ. ಆದ್ರೂ ನನ್ ಗಂಡಗೆ ನಾನೇ ಮಾಡೋದು, ಆ ಮಾಡೋದ್ರ ಸಂತೋಷ ಇದೆ ಅಂದ್ಬಿಟ್ಟು ಸೇವೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು. ಎಷ್ಟು ಗಂಡನಿಗೆ ನನ್ನ ಕೈಲಿ ಏನಿತ್ತು ಎಲ್ಲವನ್ನು ನೀನ್ ಕೊಟ್ಬಿಟ್ಟಿದ್ದೀನಪ್ಪ ಅಂತ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು ಅಂತ ಹೇಳ್ತಿದಲ್ಲ, ಅದು ಮಾಡುವ ಪ್ರೀತಿ. ಅಂದ್ರೆ ಏನಾಯ್ತು, ನಾವು ಒಂದು ಹಂತದಲ್ಲಿ ವಾಪಸ್ ಬರೋದೇನು ಅನ್ನೋದು ನಮ್ಗೆ ಬೇಕಿಲ್ಲ. ನನ್ನ ಕೈಲಿ ಆಗತ್ತೆ, ನಾ ಮಾಡಾಕ್ಬಿಡ್ತೀನಿ ಅನ್ನುವ ಹಂತದ ಇದೆಯಲ್ಲ, ಇದು CEA. ಆದ್ರೆ ಹಾಗೆ ದಿನ ಕಳೆಯುತ್ತೆ ಅಂತ ಇಟ್ಕೊಳ್ಳೋಣ, ನಾವು ಮಾಡುವ ಸಾಮರ್ಥ್ಯ ಕುಸಿದು ಹೋಗುತ್ತೆ. ನಮ್ಗೆ ಯಾರಿಗೂ ನಾವು ಬದುಕೋದೇ ಕಷ್ಟವಾಗುತ್ತೆ. ಹನುಮಂತನೇ ಹಗ್ಗ ಕಡಿತಿದ್ರೆ ಪೂಜಾರಿ ಸಂಶಯ ಆಗುತ್ತ ಅಂತ ಹಾಗೆ ಈಗ ನನ್ನ ಪ್ರೀತಿ ಪಾತ್ರ ವಿದ್ಯಾರ್ಥಿಗಳಿಗೆ ಏನೇನೋ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ನನ್ಗೇನೂ ಆಗಲ್ಲ, ಕೂತ್ರಿದ್ದು ಹೇಳೋದೇ ಕಷ್ಟ. ಅವಾಗ ಏನ್ ಮಾಡ್ತೀನಿ ನಾನ್ ಮಾಡೋದ್ ಬೇಡ, ಯಾರಿಂದಲೋ ಒಂದ್ ಒಳ್ಳೇದಾಗ್ಲಿ, ನನ್ ಶಿಷ್ಯ ಎಲ್ಲ ತುಂಬಾ ಚೆನ್ನಾಗಿರ್ಲಿ, ನಾನು ನೋಡ್ಕೊಂಡಿರ್ತೀನಿ ಅಂತ ಹೇಳಿ ಇದನ್ನ
ಸಬ್ಲಿಮೇಷನ್ ಅಂತ. ಸಬ್ಲಿಮೇಷನ್, ಉನ್ನತೀಕರಣ, ನೋಡಿ ಸಂತೋಷ ಪಡೋದು. ಇಲ್ಲಿ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ಮಾಡೋದು ಇಲ್ಲ, ನೋಡಿ ಸಂತೋಷ ಪಡೋದು. ಇದು 4ನೇ ಹಂತ ಅಂತ ನಾವು ಪರಿಗಣಿಸಬಹುದು. ಈ ನೋಡಿ ಸಂತೋಷ ಬಂತು ನೋಡಿ, ನಸಲಿಗೆ ತಿಲಕವನ್ನಿಡುವೆ, ಹೊಸ ಬೆಣ್ಣೆನಿಗೆ ಕಜ್ಜಾಯ ಕೊಡುವೆ, ಹೊಸ ಆಭರಣಗಳೇ ನೀಡುವೆ, ಚಿಕ್ಕ ಹಸುಳೆ ನಿನ್ನ ನೋಡಿ ನಾನು ಪಡೆಯಬೇಕು ಅನ್ನೋದಿಲ್ಲ, ನಿನ್ನ ಹತ್ರ ನೋಡಿ ಸಂತೋಷ ಪಡ್ತೀನಿ ಅನ್ನೋ ಅಂತ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನದಿಂತು ಹರುಷಿ ಬಂದ ಹಾಗೆ ಜನಗೆ ಆರ್ಗಾವ ಸೊಗವಾದೊಡಂ ಇನ್ನೊಬ್ಬನಿಗೆ ಏನಾರು ಆಗಿದ್ರೆ ಅದನ್ನೇ ನೋಡಿ ಸಂತೋಷ ಪಡ್ತಾನೆ. ದಟ್ ಇಸ್ ಸಬ್ಲಿಮೇಷನ್ ಅಥವಾ ಸೀಯಿಂಗ್. ಮಾಡೋದು ಅನ್ನೋಕೆ ಆಕ್ಷನ್ ಅನ್ನಲ್ಲ, ನೋಡೋದು ಅನ್ನೋಕೆ ಸೀಯಿಂಗ್. ಸೀಯಿಂಗ್ ಈಸ್ ಆಲ್ಸೋ ಎ ಸಾರ್ಟ್ ಆಫ್ ಸಬ್ಲಿಮೇಷನ್. ಆದ್ದರಿಂದ ಪ್ರೀತಿಯ 4ನೆಯ ಮಜಲು ವಿನಿಮಯ ಅಲ್ವೇ ಅಲ್ಲ, ಮಾಡೋದು ಅಲ್ವೇ ಅಲ್ಲ, ನೋಡೋದು. ಕೆಲವು ಸರಿ ನೋಡಕ್ಕೂ ಆಗಲ್ಲ. ಈಗ ನನ್ನ ತಮ್ಮನ ಮಗ ಅಮೆರಿಕಾದಲ್ಲಿದ್ದಾನೆ, ಮೊಬೈಲಲ್ಲಿ ನೋಡ್ಬೋದು, ಅದು ಬೇರೆ ಮಾತು. ಅದೇನೇ ಆಗ್ಲಿ ನನ್ಗೆ ಯಾವಾಗ್ಲೂ ಜ್ಞಾಪಕ ಬರುತ್ತೆ, ಅವಾಗ ಅವ್ನು ನೋಡಕ್ ಆಗಲ್ಲ. ನಾನೇನ್ ಮಾಡ್ಬೇಕು? ಕಲ್ಪಿಸ್ಕೋಬೇಕು ಅಲ್ವಾ? ಆದ್ದರಿಂದ ಸಬ್ಲಿಮೇಷನ್ ನಲ್ಲಿ ನೋಡೋದು ಅಲ್ದೇನೆ ಪ್ರೀತಿ ಪಾತ್ರರನ್ನ ಕಲ್ಪಿಸಿಕೊಂಡೇ ಸಂತೋಷ ಪಡುವಂತಹ ಒಂದು ಪ್ರಬುದ್ಧತೆಯನ್ನು ಕೂಡ ಈ ಸಬ್ಲಿಮೇಷನ್ಗೆ ಸೇರುವಂಥದ್ದು. ಹಾಗಾಗಿ ನಾವು ಮಾಡುವುದು, ಮಾಡಿದ್ದನ್ನ ನೆನಪಿಸಿಕೊಳ್ಳೋದು, ನೋಡೋದು, ಕಲ್ಪಿಸ್ಕೊಳ್ಳೋದು, 3 ರೀತಿಯಲ್ಲಿ ಸಬ್ಲಿಮೇಷನ್ ಮಾಡಕ್ ಸಾಧ್ಯ. ಒಂದು, ನಾ ಹಿಂದೆ ಮಾಡಿದ್ದೆ, ನನ್ನ ಕೈಲಾಗೂ ಮಾಡಿದ್ದೆ ನಾನು ಹುಡುಗ ನಮ್ಮ ಶಿಷ್ಯಂಗೆ ಅಂತ ನಾನು ಅನ್ಕೋಬಹುದು. ಇಲ್ಲ ಮಾಡಿದ್ರೆ ಅಂತ ಅವನು ಶಕ್ತಿಯಾಗಿದ್ದಾನೆ, ಅವನು ಚೆನ್ನಾಗೇ ಇದ್ದಾನೆ ಅಂತ ನೋಡ್ಬೋದು ಅಥವಾ ಕಲ್ಪಿಸ್ಕೋಬಹುದು. 3 ರೀತಿಯಲ್ಲಿ ಸಬ್ಲಿಮೇಷನ್ ಇದೆ. ಈ ಸಬ್ಲಿಮೇಷನ್ ಸೌಂದರ್ಯ ಇಲ್ಲೇ ಇದ್ರೆ ಬಾಲ್ಯದಲ್ಲಿ ಪರವಾಗಿಲ್ಲ, ಮಧ್ಯ ವಯಸ್ಸಿನಲ್ಲಿ ಪರವಾಗಿಲ್ಲ, ಇಳಿ ವಯಸ್ಸಿನಲ್ಲಿ ಈ ಸಬ್ಲಿಮೇಷನ್ ಬರದೇ ಹೋದ್ರೆ ನಾನು ಅನ್ಯರಿಗೆ ಅವಲಂಬಿ ಆಗ್ಬಿಟ್ಟೆ, ನನ್ ಕೈ ಶಕ್ತಿ ಹೋಯ್ತು ಅಂತ ಕೊರತಾ ಕೂತ್ಕೋಬೇಕಾಗತ್ತೆ ಹೊರತು ಜೀವನವನ್ನ ಆಸ್ವಾದಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯಿಂದ ಪ್ರೀತಿಯ 4ನೆಯ ಮಜಲು ಅತ್ಯಂತ ಕಠಿಣವಾದದ್ದು. ಯಾಕಂದ್ರೆ ನೋಡಿ ಸಂತೋಷ ಪಡೋದು, ಕಲ್ಪಿಸ್ಕೊಂಡು ಸಂತೋಷ ಪಡೋದು ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಕೆಲವ್ರನ್ನ ನೋಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ, ಅವ್ರ ಹೆಸರು ಹೇಳಿದ್ರೆ ಸಂತೋಷ ಆಗುತ್ತೆ. ನಮ್ಗೆ ಇಲ್ಲ ಅಂತಲ್ಲ, ಈ ಗುಣ ಇದೆ, ಆದ್ರೆ ಇನ್ನೂ ಅದು ಸ್ಟ್ರೆಂಥನ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ವ್ಯಾಪಾರಿ ಮತ್ತೆ ನಾವು ಕೊಡುವಾಗ್ಲೇ ವ್ಯವಹಾರ ಆಗಿರೋದು ಇದೆಲ್ಲ ಕೂಡ ಅಡ್ಡಿ ಬಂದ್ಬಿದೆ. ಆದ್ದರಿಂದ ಈ 4ನೇದು ಅಂತ ಎಷ್ಟು ಪ್ರಬಲವಾದ್ದು ಅಂದ್ರೆ ಭಕ್ತಿ ಪಂಥದಲ್ಲಿ ಇದು ಮುಖ್ಯ ಆಗತ್ತೆ. ಭಕ್ತಿ ಮುಂದಿನ ಹಂತದಕ್ಕೆ ಹೇಳ್ತೀನಿ, ಈ ಸದ್ಯಕ್ಕೆ ಹೇಳ್ತೀನಿ. ಏನಪ್ಪಾ ಅಂದ್ರೆ ನಾನು ಅನ್ನೋದು ತುಂಬಾ ಈ ಕಷ್ಟ ಎದುರಿಸ್ಬೇಕಾಗುತ್ತೆ. ಮೀರಾ ಒಂದು ಪದ್ಯ ಬರೆದಿದ್ದಾಳೆ. ಏನಂತ ಬರೆದಿದ್ದಾಳೆ ಅಂದ್ರೆ, ತೇರಿ ಮೈತೋ ಪ್ರೇಮ್ ದಿವಾನಿ. ನಾನ್ ನಿನ್ ನೋಡ್ಕೊಂಡು ಕಲ್ಪಿಸ್ಕೊಂಡು ಏನೋ ಸಂತೋಷ ಪಟ್ಕೊಂಡಿದ್ದೀನಿ, ಮೇರಾ ದರ್ದನ ಜಾನೆ ಕೋಯ್. ಆದ್ರೆ ನನ್ನ ನೋವು ಇದೆಯಲ್ಲ ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಕಾಣ್ದೇ ಇರೋ ದೇವ್ರಿಗೆ ಯಾಕೆ ಹೋಗ್ತೀಯ, ನಿನ್ ಬಾಳಿ ನೀನ್ ನಿತ್ಯ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾರೆ ಹೊರತು, ನಾನು ನಿನ್ನನ್ನು ಆನಂದ ಪಟ್ಟಿದ್ದೀನಿ, ಕಲ್ಪಿಸ್ಕೊಂಡು ಆನಂದ ಪಡ್ತೀನಿ ಅಂತ ಅವ್ರಿಗೆ ಗೊತ್ತಾಗ, ಅವರಿಗೆ ನಾನು ಹ್ಯಾಕ್ ಮನವರಿಕೆ ಮಾಡಿ ಅಂತ ಬರೀತಾರೆ. ಇನ್ನೂ ಒಂದು ಬರೀತಾಳೆ ಮೀರಾ, ಅದು ಇನ್ನೂ ಮನಸ್ಸಿಗೆ ತಟ್ಟುವಂಥದ್ದು. ಅವಳು ಹೇಳ್ತಾಳೆ, ಏನಪ್ಪಾ ಅಂತ ಹೇಳ್ತಾಳೆ ಅಂದ್ರೆ, ಇನ್ನೊಂದೆಂತದಪ್ಪ ಅದು, ಜೋಳ್ಕಂ ಛೋಡೋ ಪ್ರಿಯ ಮೈ ನಾಹಿ ಛೋಡೂರೆ. ನೀನ್ ಕಾಣಿಸ್ಕೋತಿಲ್ಲ ಅಲ್ವಾ, ನೀನು ಕಾಣಿಸ್ಕೋಬೇಡ, ನೀನು ಹಾಗೆ ಇರು, ನಾನ್ ನಿನ್ ಬಿಡೋದಿಲ್ಲ. ಮೈ ನಾಹಿ ಛೋಡೂರೆ ತೋರಿ
ತೋರಿ ಪ್ರೀತಿ ತೋರಿ ಕೃಷ್ಣ ಕೌನ್ ಸಂಘ ಜೋಡು. ನೀನ್ ಎದುರಿಗೆ ಯಾಕಿರ್ಬೇಕು? ನಿನ್ ಪ್ರೀತಿ ಇದೆ, ನನ್ ಕೃಷ್ಣ ಇದೆ, ಸಾಕು. ಹೋಗ್ಲಿ, ನೀನು ಕಣ್ಣಿ ಕಾಣ್ತಿಲ್ಲ, ನೀನ್ ಬಿಟ್ಬಿಟ್ಟು ಇನ್ನೊಬ್ರಿಗೆ ತೋರ್ಸೋಣ, ಇನ್ನಂತವ್ರಲ್ಲಿ ಸಿಗ್ತಾರೆ. ಈಗ ನಮ್ ತಂದೆ ತಾಯಿ ತಿರ್ಕೊಂಡಿದ್ದಾರೆ, ಅವ್ರಂತವ್ರಲ್ಲಿ ಹುಡ್ಕೊಂಬರಕ್ಕಾಗತ್ತೆ. ನನ್ ತಂಗಿ ಇಲ್ಲ, ನಾ ಎಲ್ಲಿ ಹುಡ್ಕೊಂಬರ್? ಸಬ್ಸ್ಟಿಟ್ಯೂಟ್ ಯಾಕೆ ಹುಡುಕ್ಬೇಕು? ಯಾರು ಒಂದು ಒಳ್ಳೆ ಮಾತಾಡಿದ್ರೆ ಅವರಲ್ಲೇ ತಂಗಿನ ಕಾಣ್ಬೇಕೆ ಹೊರತು ಅದನ್ನ ಹುಡ್ಕೊಂಡ್ಬರೋ ಅಗತ್ಯವಿಲ್ಲ. ಹೀಗಾಗಿ ಈ ಸಬ್ಲಿಮೇಷನ್ ಅನ್ನೋದೇ ಉನ್ನತೀಕರಣ ಅಂತ ಹೇಳಿದ್ವಲ್ಲ, ಆ ಉನ್ನತೀಕರಣಕ್ಕೆ ಹತ್ತೋದು ತುಂಬಾ ಕಷ್ಟ. ಆದ್ದರಿಂದ ವಿನಿಮಯದ ಪ್ರೀತಿ, ಮಾಡುವಿಕೆಯ ಪ್ರೀತಿ, ನೋಡುವಿಕೆಯ ಪ್ರೀತಿ ಆಗೋದಿದೆಯಲ್ಲ, ಅದು ಅತ್ಯಂತ ಕಠಿಣವಾದಂತ ಕಸರತ್ತು. ಪ್ರಯತ್ನ ಪೂರ್ವಕವಾಗಿ ಮಾಡುವಂತಹ ಪರಿಪಕ್ವತೆ, ಗಳಿಸಬೇಕಾದಂತ ಪರಿಪಕ್ವತೆ. ಆ ಪರಿಪಕ್ವತೆಯನ್ನ ಸಾಧಿಸಬೇಕಾದ್ರೆ ಪ್ರೀತಿ ಅನ್ನುವಂಥದ್ದನ್ನ ನಿಧಾನವಾಗಿ ನಾವು ವಿಶ್ಲೇಷಣೆ ಮಾಡಿ ಆಗಬೇಕಾಗಿರೋದು ಏನು? ನಾನು ಅಂದ್ರೆ ನನ್ನ ಚಿಂತೆಗಳು, ಅದರಿಂದ ಹೊರಗೆ ಬರುವಂಥದ್ದು, ನಾನು ಇಲ್ಲಿಂದ ಹೊರಗೆ ಬರುವಂಥದ್ದು. ಈಗ ಮತ್ತೆ ನೋಡೋಣ. ಮೊದಲು ಕಮೆಂಟ್ ಸಿ ಇದೆಯಲ್ಲ, ಅದು ನಾನುವನ್ನ ಪ್ರಬಲಗೊಳಿಸೋದು. ಈ ಅನ್ನೋದು ನಾನುವನ್ನ ನಾವುವಾಗಿಸಿದ್ದು. ಎ ಅನ್ನೋದು ನೀನಿದ್ರೆ ನೀನು ನಾನು ಅನನ್ಯವಾದವರು, ನೀನ್ ಚೆನ್ನಾಗಿದ್ರು ನನ್ ಚೆನ್ನಾಗಿದೆ ಅನ್ನೋಂತ, ನಾನು ಮಾಡಿ ಉಪಕಾರ ಮಾಡಿ ಸಂತೋಷ ಪಡೋದು ಸೇವೆ ಅಂತ ಕರೀತಾರೆ ಅದನ್ನ. ಅದರಿಂದ ನೀನು ನಾನೇ ಅನ್ನುವಂಥದ್ದು, ನಾವಿಬ್ಬರು ಅನ್ನುವಾಗ ನಾವು ಒಂದು ಹೋಗಿ ನೀನು ನಾನೇ ಅನ್ನುವಂಥದ್ದು. ಈ ಎಸ್ ಇದೆಯಲ್ಲ, ನೀನಿದ್ದರಾಯ್ತು, ನಾನು ನಿನ್ನೊಳಗೆ ಲೀನವಾಗ್ತೀನಿ ಅಂತ. ಇದು ಒಂದು ಲೀನವಾಗುವ ಪ್ರಕ್ರಿಯೆ, ಈ ಸಬ್ಲಿಮೇಷನ್. ಇನ್ನು ಕೊನೆಯ ಹಂತ ಇದೆ. ಯಾವ ಮಗು ನಾನು ಪ್ರಬಲವಾಗಿರ್ಬೇಕು, ಬದುಕನ್ನು ಮಾಡ್ಬೇಕು ಅಂತ ಅನ್ನುವಂತ ಒಂದು ಆಸೆಯಿಂದ ಪ್ರೀತಿಯನ್ನ ಬೆಳೆಸ್ಕೊಂತು, ಆ ಮಗುವಿಗೆ ಕೊನೆಗೆ ಗೊತ್ತಾಗತ್ತೆ ಈ ನಾನು ಅನ್ನೋದು ಇನ್ನೇನು ಇಲ್ಲ, ಅದು ಬರೇ ನನ್ನ ಬೇಕು ಬೇಡುಗಳಷ್ಟೇ. ಆ ಬೇಕು ಬೇಡುಗಳು ನನ್ನೊಂದಿಗೆ ಸಾಯುತ್ತವೆ, ನನ್ನ ಆಸೆಗಳು, ನನ್ನ ಆದೇಶಗಳು ಎಲ್ಲ ನನ್ನೊಂದಿಗೆ ಸಾಯುತ್ತೆ. ನಾನು ಅನ್ನೋದು ಇಲ್ಲವಾಗಬೇಕು ಅನ್ನುವ ಒಂದು ಹಂತ ತಲುಪತ್ತೆ. ಅಲ್ಲಿ ನನಗೇನ್ ಲಾಭ ಆಯ್ತು ಅಂತಲ್ಲ, ನಾನು ಎಷ್ಟರ ಮಟ್ಟಿಗೆ ದುರ್ಬಲ ಆದೇನೆ. ಬುದ್ಧ ಜೀವನದ ಕೊನೆಯ ಕಲಿಕೆ ಏನಪ್ಪಾ ಅಂದ್ರೆ, ಗಳಿಸಿಕೊಳ್ಳುವುದು ಜೀವನವಲ್ಲ, ನಿರಾಳವಾಗಿ ಕಳೆದುಕೊಳ್ಳುವುದು ಜೀವನ ಅಂತ ಹೇಳ್ತಾನೆ. ಅವ್ನ ಯಾರೋ ಕೇಳ್ತಾನೆ, ಏನ್ ನೀನ್ ಸಾಧಿಸಿದ್ದು? ಆಸೆ ದುಃಖದ ಕಾರಣ ಅಂತ ಹಿಂದಿನ ಸ್ಕ್ರಿಪ್ಚರ್ ಅಲ್ಲೂ ಇದ್ದೇ ಇದೆ, ನೀನೇನ್ ಹೊಸ ಸಂಶೋಧನೆ ಏನಲ್ಲ. ಅದಕ್ಕೋಸ್ಕರ ನೀನ್ ಪಟ್ಟ ಕಷ್ಟ ಎಷ್ಟು? ಹೆಂಡತಿನ್ ಬಿಟ್ಟು ಬಂದೆ, ರಾಜ್ಯ ಬಿಟ್ಟು ಬಂದೆ, ಮಗನ್ ಬಿಟ್ಟು ಬಂದೆ, ನನ್ನ ಮಗು ಅವನು ಬಿಟ್ಟು ಬಂದೆ, ನೀನು ಹೊಟ್ಟಗಿಟ್ಟಿಲ್ಲೇ ಸತ್ತೆ, ಕಷ್ಟಪಟ್ಟೆ, ಇಷ್ಟೆಲ್ಲಾ ಕಷ್ಟಪಟ್ಟು ನೀನ್ ಸಾಧಿಸಿದ್ದೇನೆ, ಏನ್ ಗಳಿಸಿದೆ ನೀನು? ಕಳ್ಕೊಂಡ್ಮೇಲೆ ಗಳಿಸ್ಬೇಕು ತಾನೆ. ನಮ್ಗೆ ಯಾವಾಗ್ಲೂ ವ್ಯಾಪಾರಿ ಬುದ್ಧಿ, ಪ್ರೀತಿಗೆ ವ್ಯಾಪಾರಿ ಬುದ್ಧಿ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವ್ನು ಕೇಳಿದ ಹಾಗಂತ, ಏನ್ ನೀನ್ ಗಳಿಸಿದ್ ಏನಯ್ಯ ಅಂತ ಕೇಳ್ದ. ಆಗ ಬುದ್ಧ ನಗುತ್ತಾ ಹೇಳ್ದ, ಜೀವನ ಅಂದ್ರೆ ಕಳ್ಕೊಳ್ಳೋದು. ಜೀವನದ ಪಾಠ ಅಂದ್ರೆ ಸಾವಿನ ಪ್ರೀತಿ. ಜೀವನದ ಪ್ರೀತಿ ಇದು. ನಮ್ಮ ಮೊಬೈಲ್ ನೋಡಿ, ಫೇಸ್ಬುಕ್ ಅಲ್ಲಿ ನೋಡಿ, ನಮ್ಮ ಜೀವನನ ಕಾಪಾಡ್ಕೊಳ್ಳೋದು ಹೇಗೆ, ಸಾವನ್ನ ಮುಂದೂಡೋದು ಹೇಗೆ, ಜೀವನದಲ್ಲಿ ನಾವು ಸುಖ ಬೀಳೋದು ಹೇಗೆ, ಈ ಮೂರೇ ವಿಷಯ ಕುರಿತ ಎಲ್ಲ ಮೆಸೇಜ್ಗಳು ಇರುತ್ತೆ. ಅದಿದು ಮೂರದ್ದು ಮೀರಿದ ಮೆಸೇಜ್ ಇದು. ಯಾವುದು? ಈ ಪರಿಪಕ್ವತೆ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿ ನಾನು ಅನ್ನೋದು ಇಲ್ಲವಾಗೋದು. ಈ ಅಂದ್ರೆ ಈಗೋ ಫ್ರೀ, ಡೈಲ್ಯೂಟ್ ಈಗೋ. ಬುದ್ಧ ಹೇಳಿದ್ರೆ ಏನು? ನಾನು ಕೋಪ ಕಳ್ಕೊಂಡೆ, ಪ್ರಪಂಚದಲ್ಲಿ ಏನೇನೋ ಸಾಧಿಸ್ತೀನಿ ಅಂತ ಹುಚ್ಚಾಟಗಳನ್ನ ಕಳ್ಕೊಂಡೆ, ಎಲ್ಲವನ್ನು ನಿಧಾನವಾಗಿ ಕಳ್ಕೊಂತ ಬರ್ತಾ ಇದ್ದೀನಿ. ಅಕಸ್ಮಾತ್ ಈ ದೇಹ ಹೋದ್ರೂ ನಾನೇನು ಚಿಂತೆ ಮಾಡದೇ ಇರೋಷ್ಟು ಹಂತಕ್ಕೆ ನಾನು ಬರ್ತಾ ಇದ್ದೀನಿ. ಯಾಕೆಂದ್ರೆ ಬದುಕಿನಲ್ಲಿ ಕಾಣುವುದು ಶಾಂತ ಮಾತ್ರ, ಫೈನೈಟ್ ಮಾತ್ರ ಕಾಣುತ್ತೆ. ಆದ್ರೆ ವಾಸ್ತವ ಫೈನೈಟ್ ಅಲ್ಲ, ಅನಂತ. ಈಗ ನನ್ನ ಎದುರಿಗೊಂದು ಮಾವಿನ ಹಣ್ಣಿದೆ. ಆ ಮಾವಿನ ಹಣ್ಣು ಏನಾಗುತ್ತೆ, ನಾನ್ ನೋಡ್ತೀನಿ ಅಂತ ಇಟ್ಕೊಳ್ಳೋಣ, ಆ ಮಾವಿನ ಹಣ್ಣಿದೆ, ತಿನ್ಬೇಕು ಅಂತ ಆಸೆ ಆಗುತ್ತೆ ಬೇರೆ. ಮಾವಿನ ಹಣ್ಣು ನನ್ನ ಮನಸ್ಸಿನೊಳಗೆ ಬಂದಿದ್ದೇನು? ಮಾವಿನ ಹಣ್ಣು, ಮಾವಿನ ಹಣ್ಣಿಂದ ಬಂದ ಬೆಳಕು ನನ್ನ ಒಳಗೆ ಬಂದು, ಬೆಳಕು ಬಂತು, ಬೆಳಕು ಬಂತು. ಆಮೇಲೆ ಏನ್ ಬಂತು?
ಮೂಗಿನಿಂದ ಪರಿಮಳ ಬಂತು ಮಾವಿನ ಹಣ್ಣಿಂದು. ಆ ಬೆಳಕಿನಿಂದ ಮಾವಿನ ಹಣ್ಣಿನ ಆಕಾರ ಗೊತ್ತಾಯ್ತು, ಅದು ಮಾವಿನ ಹಣ್ಣು ಅಂತ ಗೊತ್ತಾಯ್ತು. ಹೀಗಾಗಿ ನನ್ನನ್ನು ಪ್ರವೇಶಿಸಿದ್ದು ಮಾವಿನ ಹಣ್ಣು ಅಲ್ಲ, ಮಾವಿನ ಹಣ್ಣು ಚದುರಿಸಿದ ಬೆಳಕು ಮತ್ತು ಮಾವಿನ ಹಣ್ಣಿನ ಪರಿಮಳ. ಇಷ್ಟೇ ನಂಗೆ ಬಂದಿರೋದು. ನಾನೇನ್ ಹೇಳ್ತೀನಿ, ನಾನು ಮಾವಿನ ಹಣ್ಣು ಅಲ್ಲಿದೆ, ಮಾವಿನ ಹಣ್ಣು ನನ್ಗೆ ಗೊತ್ತು. ಈ ಸತ್ಯ ಇದೆಯಲ್ಲ, ಈ ಸತ್ಯದ ಒಂದು ಭಾಗ ಮಾತ್ರ ನನ್ನೊಳಗೆ ಬೆಳಕು ಮತ್ತು ಪರಿಮಳ ಮತ್ತು ಶಬ್ದ ಮತ್ತು ಸ್ಪರ್ಶ ಮುಟ್ಟು ನೋಡ್ತೀನಿ, ಮೆತ್ತಗಿದೆ. ಹೀಗಾಗಿ ಎಂತದು ಪಂಚೇಂದ್ರಿಯಗಳ ಅನುಭವವಾಗಿ ಮಾವಿನ ಹಣ್ಣಿನ ಒಂದು ಬಿಂಬ ನನ್ನಲ್ಲಿ ಮೂಡಿದೆಯೇ ಹೊರತು ಮಾವಿನ ಹಣ್ಣನ್ನು ಮನಸ್ಸೊಳಗೆ ಹೋಗಿದೆಯೋ? ಹೋಗಿಲ್ಲ. ಆದ್ದರಿಂದ ಇಲ್ಲಿ ನಾನು ಬದುಕಿ ಜೀವಂತವಾಗಿ ಇಂದ್ರಿಯಗಳೆಲ್ಲ ತುಂಬಾ ಸ್ಫುಟವಾಗಿದ್ರು ನನಗೆ ಕಾಣೋದು ಪ್ರಪಂಚದ ಕಾಣುವ ಭಾಗದ ಬೆಳಕು ನೆರಳು ಪಂಚೇಂದ್ರಿಯಗಳದ್ದು. ಪಂಚೇಂದ್ರಿಯಗಳ ಆಚೆಗಿರೋದು. ಆದ್ದರಿಂದ ಕಾಣುವ ಪ್ರಪಂಚದಲ್ಲಿ ಕಾಣದ ಹಿನ್ನೆಲೆ ಇದೆ. ಶಾಂತ ಬದುಕಿನ ಅನುಭವದಲ್ಲಿ ಅನಂತದ ನೆರಳು ಇದೆ. ಇದನ್ನು ಪ್ಲೇಟೋ ಕೂಡ ಹೇಳ್ತಾನೆ. ನಾವೊಂದು ಗುಹೆಯಲ್ಲಿ ಕೂತಿದ್ದೀವಿ ಅಂತ ಇಟ್ಕೊಳ್ಳಿ. ಆ ಗುಹೆಯಲ್ಲಿ ಒಂದು ಬೆಳಕು ಬರ್ತಾ ಇದೆ. ಆ ಬೆಳಕಿನಲ್ಲಿ ರಸ್ತೆಯಲ್ಲಿ ಯಾರು ಓಡಾಡಿದ್ರೆ ನೆರಳು ಬರುತ್ತೆ. ನಾನ್ ನೆರಳು ನಾನು ನೋಡ್ತಿರೋದು ನೆರಳು, ಅದು ವಾಸ್ತವವಾಗಿ ಅಲ್ಲಿ ಓಡಾಡ್ತಿರೋರು ಬೇರೆ. ಈ ಉದಾಹರಣೆನ ಕೊಡ್ತಾನೆ ಪ್ಲೇಟೋ. ಹಾಗಾಗಿ ನಾವು ಭಾರತೀಯ ದಾರ್ಶನಿಕ ಬರವಣಿಗೆಯಲ್ಲಿ ತುಂಬಾ ಕಡೆ ಇದೆ. ಈಶ್ವರನಿಗೆ ಹೇಳ್ತಾರೆ ಗಮಾಗಮಸ್ಥಂ ಅಂತ. ಅಗಮ ಅಂದ್ರೆ ಒಳಕ್ ಹೋಗಿಲ್ಲದೆ ಇರೋದು, ಗಮ ಅಂದ್ರೆ ಒಳಕ್ ಹೋಗ್ತು, ಎರಡೂ ನೀನೆ ಅನ್ನುವಂತ ಮಾತು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಭಕ್ತಿ ಅನ್ನುವಂಥದ್ದು ಇದೆಯಲ್ಲ, ಐದನೇದು ತನ್ನ ಅಹಮಿಕೆಯನ್ನು ಕಳ್ಕೊಂಡು ಸಾವಾದ್ರೆ ನಷ್ಟವಿಲ್ಲ, ಬದುಕಿದ್ರೆ ಲಾಭವಿಲ್ಲ ಅನ್ನೋ ರೀತಿಯಲ್ಲಿ ಬದುಕನ್ನು ಎಂತದು ಸಾವನ್ನು ಒಟ್ಟಿಗೆಯಾಗಿ ನೋಡುವ ಒಂದು ತಾಕತ್ತಿದೆಯಲ್ಲ, ಅದನ್ನ ಭಕ್ತಿ ಅಂತಾರೆ. ಅದು 5ನೆಯ ಹಂತ, ಪ್ರೇಮದ 5ನೆಯ ಹಂತ. ಆ 5ನೇ ಹಂತ ತಲುಪದವ್ರಿಗೆ ಏನನ್ಸುತ್ತೆ ಅಂದ್ರೆ, ಹುಟ್ಟು ಅದು ಪ್ರಕೃತಿಲಿ ಇದೆ, ಬೆಳವಣಿಗೆ ಅದು ಪ್ರಕೃತಿಲಿ ಇದೆ, ಸಾವು ಅದು ಪ್ರಕೃತಿಲಿ ಇದೆ ಅಂತ ಆಗೋದ್ರಿಂದ ಪ್ರಪಂಚದ ಆಗು ಹೋಗುಗಳಲ್ಲಿ ಯಾವುದರಿಂದಲೂ ವಿಚಲಿತವಾಗದೆ ಅದನ್ನ ನೋಡುವಂತಹ ಒಂದು ಪರಿಪಕ್ವ ಹಂತ ಇದೆಯಲ್ಲ, ಅದು ಪ್ರೇಮದ 5ನೆಯ ಮಜಲು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೋಡಿ, ಕೆಸರಲ್ಲಿ ಹುಟ್ಟಿದ ಕಮಲಕ್ಕೆ ಕೆಸರು ಮೆತ್ಕೊಂಡಿದೆ ಅಂತ ಇಟ್ಕೊಳ್ಳೋಣ. ಆಸೆ ನಾನು ಪಡಿಬೇಕು, ನಾನ್ ಸ್ಟ್ರೆಂಥನ್ ಆಗ್ಬೇಕು, ಕೆಸರನ್ನು ಪಡ್ಕೊಂಡೆ ಅಂತ ಇಟ್ಕೊಳ್ಳೋಣ. ನೀರೊಳಗೆ ಕೆಸರು ಬಿಟ್ರೆ ಆ ಕೆಸರು ಹೊಟ್ಟೋಗ್ಬೇಕು. ಮೇಲಕ್ಕೆ ಬಂತು ಅಂತ ಇಟ್ಕೊಳ್ಳೋಣ, ನೀರ್ ಹನಿ ಇದೆ ಅಂತ ಇಟ್ಕೊಳ್ಳೋಣ, ಕೆಸರು ಹೋಯ್ತು, ನೀರ್ ಬಂತು. ಆ ನೀರ್ನ ಕೊಡೋದು ಬಿಟ್ರೆ ಏನಾಗುತ್ತೆ, ನೀರು ಹೊರಟೋಗುತ್ತೆ ಅಲ್ವಾ? ಆಗ ಅದಕ್ಕೆ ಗಾಳಿ ಬೆಳಕು ಎಲ್ಲ ಸಿಗುತ್ತೆ. ಆ ಗಾಳಿ ಬೆಳಕಿನಲ್ಲಿ ಅರಳುತ್ತೆ ಹೂವು. ಸೊ ಹೀಗಾಗಿ ಕೆಸರಿನಲ್ಲಿ ಹುಟ್ಟಿದ ಕಮಲ ಕೆಸರನ್ನು, ನೀರನ್ನು, ಕೊಳೆಯಾದ ಕೆಸರನ್ನು, ಕೊಳೆಯನ್ನು ನಿವಾರಿಸುವ ನೀರನ್ನು ಎರಡನ್ನು ಪಡೆಯುವುದನ್ನು, ಕೊಡುವುದನ್ನು, ನೋಡೋದನ್ನು, ಕಲ್ಪಿಸ್ಕೊಳ್ಳೋದನ್ನು ಎಲ್ಲವನ್ನು ಬಿಟ್ಬಿಟ್ಟು ನಾನು ಪ್ರಕೃತಿಯ ಒಂದು ಭಾಗ, ಈ ದೇಹವು ಪ್ರಕೃತಿಯ ಒಂದು ಭಾಗ, ಇದು ನಾನಲ್ಲ ಅನ್ನುವ ಭಾವನೆ ಬಂದು ಈ ದೇಹವನ್ನ ಓಲೈಸೋದಕ್ಕೆ ಯಾಕೆ ಇಷ್ಟು ಕಷ್ಟ ಪಡ್ಬೇಕು? DVG ಅವರು ಹೇಳೋ ಹಾಗೆ, ನೀಗುವುದು ಹಸಿವನ್ ಮುಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಮೊದ್ಲಿಂದ ಹೇಳ್ತೀನಿ ಎಂದು, ರಾಗಿ ಮುದ್ದೆಯನ್ನುಂಡು ನಲಿದು ಬಾಳುವ ತಂಗೆ ಕಾಗೆ ಕದ್ದುಣುವ ಭಕ್ಷ್ಯವ ಕಂಡು ಕರುವೆ. ಮನುಷ್ಯ ರಾಗಿ ಮುದ್ದೆ ಊಟ ಮಾಡಿ ಸಂತೋಷ ಪಡ್ತಿದ್ದಾನೆ. ಅವನಿಗೆ ಸಂಡಿಗೆ ರುಚಿ ಅಂತ ಗೊತ್ತು. ಕಾಗೆ ಸಂಡಿಗೆ ತಿಂತ ಇದೆ. ಕಾಗೆ ಕದ್ದುಣುವ ಭಕ್ಷ್ಯವ ಕಂಡು ಕರುವೆ. ಎರಡರಲ್ಲಿ ಏನ್ ವ್ಯತ್ಯಾಸ? ನಿಧಾನಕ್ಕೆ ಯೋಚನೆ ಮಾಡಿ. ಎರಡೂ ಹಸುವಿನ ಕಡಿಯುತ್ತಾನೆ. ನೀಗುವುದು ಹಸಿವನು ಉಣಿಸಿಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ಹೀಗೆ ಆತ್ಮವನ್ನ ಬಾಗಿಸಬೇಡ. ಊಟ ಮುಖ್ಯ ಅಲ್ಲ, ಜೀವನ ಅಂದ್ರೆ ಏನು? ಹಸುವನ್ನು ನೀಗಿಸ್ಕೊಳ್ಳೋದೇ ಜೀವನ ಅಷ್ಟೇ ಅಂತ ನೀನು ಅರ್ಥ ಮಾಡ್ಕೋ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳ್ತಾರೆ. ಆದ್ದರಿಂದ ಈ ಪರಿಪಕ್ವ ಜೀವದ ಲಕ್ಷಣಗಳಿದೆಯಲ್ಲ, ತುಂಬಾ ಆಶ್ಚರ್ಯವಾಗುವ ರೀತಿಯಲ್ಲಿ ಸಾಮಾನ್ಯ ಜನಜೀವನದ ವ್ಯವಹಾರಕ್ಕಿಂತ ಅತ್ಯಂತ ಭಿನ್ನವಾಗಿರುತ್ತೆ ಅಂತ ನಾನು ನಿಮ್ಮ ಮುಂದೆ ಹೇಳ ಬಯಸ್ತೇನೆ. ಆದ್ರಿಂದ ನಾವು
ನಾನೀಗ ಏನ್ ಮಾಡ್ಲಿ ಏನ್ ಬಿಡ್ಲಿ ಅದೆಲ್ಲ ಪ್ರಕೃತಿಯ ವಿಶಾಲವಾದ ಕ್ಯಾನ್ವಾಸ್ ನಲ್ಲಿ ಒಂದು ಸಣ್ಣ ಚುಕ್ಕೆ ಕೂಡ ಅಲ್ಲ. ಆದ್ರೂ ನಾನು ಹುಟ್ಟಿ ನಾನು ಅನ್ನೋದನ್ನ ಬೆಳೆಸ್ಕೊಂಡಿದ್ದೀನಲ್ಲ, ಅದನ್ನ ನಾನು ಇದು ದೇಹ ನಾನು ಅಂದ್ರೆ ದೇಹ ಅನ್ಕೊಂಡು ಇಷ್ಟೆಲ್ಲ ಮಾಡಿದೀನಿ, ನಾನು ಅಂದ್ರೆ ದೇಹ ಅಲ್ಲ ಅಂತ ಅನ್ಕೊಂಡಾಗ ಈ ಸಮಚಿತ್ತ ಬರುತ್ತೆ ಅಂತ ಬಿಟ್ಟು DVG ಅವರು ಹಾಗೆ ಸಮಚಿತ್ತದವನು ಹೇಗಿರ್ತಾನೆ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ. ಇಂದ್ರಿಯಂಗಳೊಳು ಬಾಳಿ, ಇಂದ್ರಿಯಂಗಳೊಳು ಬಾಳಿ ಅಂದ್ರೆ ಕಣ್ಣಿಗೆ ಏನ್ ಬೇಕೋ ಅದಕ್ಕೆ ಸಂತೋಷ ಪಡಿಸಿ, ದೃಶ್ಯ ತೋರಿಸಿ, ಕಿವಿಯಲ್ಲಿ ಹಾಡು ಕೇಳಿ ಎಲ್ಲ ಇಂದ್ರಿಯಂಗಳೊಳು ಬಾಳಿ ಪರಿಪಕ್ವಗೊಳ್ಳಲು. ನಾನು ಎಷ್ಟು ನೋಡಿದ್ರು ಇಷ್ಟೇ, ಎಷ್ಟು ಸಿನಿಮಾ ನೋಡಿದ್ರು ಇಷ್ಟೇ, ಇದು ಬರೇ ಮನುಷ್ಯರ ಕುರಿತಂತ ಇರುತ್ತೆ ಹೊರತು ನನಗೂ ಪ್ರಕೃತಿ ಸಂಬಂಧ ಏನು ತಿಳಿಸಲ್ಲ ಅಂದಾಗ ಅಲ್ಲಿಂದ ಹಾಕಿ ಸಿನಿಮಾ ನೋಡ್ಬೇಕು ಅಂತಲ್ಲ. ಇಂದ್ರಿಯಗಳು ಬಾಳಿ ಜೀವಂ ಪಕ್ವಗೊಳ್ಳಲು, ಇಂದ್ರಿಯಗಳ ಮೀರಿ ಮೇಲೇರಿ ಜಾಣಿ. ಆಮೇಲೆ ಇಂದ್ರಿಯಗಳಿಗೆ ಇಲ್ಲಿ ಮನಸ್ಸಿನ ಮಟ್ಟಕ್ಕೆ ಹೋಗ್ತೀವಿ. ಆ ಮನಸ್ಸು ಒಂದು ಇಂದ್ರಿಯವೇ, ಅಂತರ ಇಂದ್ರಿಯವೇ. ಮೇಲೇರಿ ಜಾಣಿ. ಆಮೇಲೆ ಏನಾಗುತ್ತೆ ಅಂದ್ರೆ ಇಂದ್ರಿಯಗಳನ್ನು ಆಳುವ. ಆಮೇಲೆ ಆ ಇಂದ್ರಿಯ ಹೇಳಿದಾಗ ಕೇಳೋದಿಲ್ಲ. ಅಶುದ್ಧಿ ಇರೋದು ಯಾವ್ದ್ರಲ್ಲೂ ಅಶುದ್ಧಿ ಇರ್ಲಿ, ಇದೆಲ್ಲ ಗುರಿ. ಜೀವನ ಅಂದ್ರೇನು, ಪ್ರಕೃತಿ ಅಂದ್ರೇನು, ನಾನು ಪ್ರಕೃತಿಯಾಗಿ ನಾನು ಹೋದ್ರೆ ಏನಂತೆ, ಅಂತ ಜೀವಗಳು 100 ಪ್ರಪಂಚದಲ್ಲಿ ಇರುತ್ತೆ ಅಂತ ಎಲ್ಲ ಗೊತ್ತಾಗುವಾಗ ಇಂದ್ರಿಯಗಳನ್ನು ಆಳುವ ಇದನ್ನಲ್ಲ ಅವನು ಏನು ಲೋಕವನ್ನು ಸಂತೈಸಪ್ಪ. ಬೇರೆಯವ್ರು ಯಾರಿಗೋ ಕಷ್ಟದಲ್ಲಿದೆ ಅವನು ಸಂತೈಸ್ತಾನೆ. ನೋಡು, ನಾನು ಕಷ್ಟ ಸುಖ ಎರಡು ನಾನ್ ತಿಂತದ್ದು, ಅದಕ್ಕೆ ಹೋಗ್ಬೇಡ ನೀನು. ಏನ್ ಮಾಡಿದ್ರು ಈ ದೇಹ ಹೋಗೋದೆ. ಸಿನಿಮಾ ತೋರಿಸಿದ್ರು ನೋಡಿದ್ರು ಹೋಗುತ್ತೆ, ಸಿನಿಮಾ ನೋಡಿದ್ರು ಹೋಗುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಉದಾರ್ತೀಯ ಅಂತ ಅಂದ್ಬಿಟ್ಟು ಲೋಕವನ್ನು ಸಂತೈಸುವ ಬಂಧು ಜೀವನ್ ಮುಕ್ತ ಮಂಕುತಿಮ್ಮ ಅಂತವನು ಜೀವನ್ ಮುಕ್ತ ಅಂತ DVG ಅವರು ಹೇಳ್ತಾರೆ. ಆತ್ಮೀಯರೇ, ಪ್ರೀತಿಯ 5 ಮಜಲುಗಳನ್ನ ನಾನು ಸಂಕ್ಷೇಪವಾಗಿ ನಿಮ್ಮೊಂದಿಗೆ ಇಂದು ಹಂಚಿಕೊಂಡಿದ್ದೇನೆ. ಇದರಲ್ಲಿ ಕೆಲವನ್ನ ಬೇಕಂತಲ್ಲೇ ಕೈ ಬಿಟ್ಟಿದ್ದೀನಿ. ಕೆಲಸದ ಪ್ರೀತಿ ಅನ್ನೋದನ್ನ ನಾನು ವಿಸ್ತಾರ ಮಾಡಿಲ್ಲ, ಯಾಕೆಂದ್ರೆ ಮುಂದೆ ಆ ವಿಷಯ ಇದೆ, ಅದಕ್ಕೆ ಬೇರೆ ಒಂದ್ ಗಂಟೆ ಬೇಕಾಗಿತ್ತು. ಅದಕ್ಕೋಸ್ಕರ ಕೆಲಸದ ಪ್ರೀತಿಗೆ ಅದನ್ನ ವಿನಿಯೋಗಿಸೋಣ ಅಂತ ಅದನ್ನ ಬಿಟ್ಟಿದ್ದೀನಿ. ತುಂಬಾ ಆಶ್ಚರ್ಯ ಅನ್ನೋ ಹಾಗೆ ಈ 3 ವಿಷಯಗಳಲ್ಲಿ ಕೆಲಸದ ಪ್ರೀತಿಗೆ ಹೆಚ್ಚು ಜನ ಈಗ ಹಾಕಿರೋದ್ರಲ್ಲಿ ಹೆಚ್ಚು ಜನ ಕೆಲಸದ ಪ್ರೀತಿಗೆ ಮತ ಹಾಕಿದ್ದಾರೆ. ಇನ್ನು ಮುಂದಿಂದು ನೋಡಿ ಯಾವ ಮತ ಹಾಕ್ತಾರೋ ಆ ವಿಷಯನ ತಗೊಂಡು ಆಯ್ಕೆ ಮಾಡೋಣ. ಅಂತೂ ಮೊದಲನೇದೋ 2ನೇದೋ 3ನೇದೋ ಅದು ಕೆಲಸದ ಪ್ರೀತಿ ಬಂದೇ ಬರುತ್ತೆ. ಆ ದೃಷ್ಟಿಯಿಂದ ಕೆಲಸದ ಪ್ರೀತಿಯಲ್ಲಿ ಇನ್ನಷ್ಟು ವಿಸ್ತಾರ ಮಾಡೋಣ. ಈ ಪ್ರೀತಿಯನ್ನ ನಾನು ಮುಂಚೆನೆ ಹೇಳಿದ ಹಾಗೆ ಒಂದು ಚೌಕಟ್ಟು ಹಾಕೊಂಡೆ. ನಾನು ಪ್ರೀತಿಯ ಯಾವ ಅಂಶದಕ್ಕೆ ಹೇಗೆ ಅಂದ್ರೆ ಇಲ್ಲಿ ಉಗಮ, ವಿಕಾಸ, ಪರಿಪಕ್ವತೆ 3 ಹಂತದ ಗಳಲ್ಲಿ 5 ಇದನ್ನ ಹೇಳ್ಬಿಟ್ಟು ಮಾಡಿದ್ರೆ ಈಗ ಜ್ಞಾಪಿಸ್ಕೊಳ್ಳಿ. C ಅನ್ನೋದು ಕಮೆನ್ಸ್ಮೆಂಟ್, E ಅನ್ನೋದು ಎಕ್ಸ್ಪ್ಯಾನ್ಷನ್, A ಅನ್ನೋದು ಆಕ್ಷನ್, S ಅನ್ನೋದು ಸಬ್ಲಿಮೇಷನ್, E ಅನ್ನೋದು ಇಗೋಲೆಸ್. ಇದೆಲ್ಲ ಸೇರಿಸಿದ್ರೆ ಸೀಸ್ ಅಂತ CAC. ಹಾಗಾಗಿ ಹುಟ್ಟಿದ ಪ್ರೇಮ ಬದುಕಿನ ಅಗತ್ಯವಲ್ಲ, ಬದುಕುವಾಗ ಅಗತ್ಯ, ಬದುಕಿದ ಆಚೆ ಮೇಲೆ ಈ ಪ್ರೇಮಕ್ಕೇನು ಬೆಲೆ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇನ್ನು ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದೆರಡು ವಿಷಯಗಳು ಹೇಳಿ ಮಾತನ್ನ ಮುಗಿಸಕ್ಕೆ ಪ್ರಯತ್ನ ಪಡ್ತೇನೆ. ಒಂದು, ಪ್ರೀತಿ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರೀತಿಸಕ್ಕಾಗದೆ ಇರೋವರೆ ಹುಟ್ಟಿದರೆ ಎಲ್ಲರಿಗಿರುತ್ತೀರ ಇನ್ನ ರಗಳೆಗಾರಿಗೆ ಬಿಡುವ ಮಂಕುತಿಮ್ಮ ಅಂತಿದೆಯಲ್ಲ, ಆದ್ರಿಂದ ಪ್ರಾಣಿಗಳನ್ನ ಪ್ರೀತಿಸ್ತಾರೆ. ಯಾಕೆ? ಅವ್ರ ಪ್ರಪಂಚವೇ ಚಿಕ್ಕದು, ಅವ್ರನ್ನ ಪ್ರೀತಿಯಾಗಿ ಮಾತಾಡ್ಸೋರು ನೀವೇ. ಆದ್ರಿಂದ ಏನಾಗುತ್ತೆ, ಪ್ರಾಣಿಗಳಿಂದ ಪ್ರತಿಕ್ರಿಯೆ ತಕ್ಷಣ ಬರುತ್ತೆ, ಮನುಷ್ಯರಿಂದ ಅಷ್ಟು ಸುಲಭ ಬರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಮನುಷ್ಯ ಪ್ರಾಣಿ ಪ್ರೀತಿಸ್ತಾನೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಪರ್ಯಾಯವಾಗಿ ನಾವೇನ್ ಬಳಸ್ತಾ ಇದೀವಿ, ಮೆಷಿನ್ಗಳು ಬಳಸ್ತಿದೀವಿ. ಮೆಷಿನ್ದು ಏಕಮುಖ ಪ್ರೀತಿ. ನೀವು ಪೆಟ್ರೋಲ್ ಹಾಕ್ಸಿದ್ರೆ ಕಾರ್ ನಿಮ್ ಬೆಂತಟ್ಟೋದಿಲ್ಲ, ಬಾಲ ಆಡ್ಸೋದಿಲ್ಲ. ಆದ್ರೆ ನೀವು ಬಿಸ್ಕತ್ ಕೊಟ್ರೆ ಯಂತ್ರಾವಲಂಬನೆ ಇದೆಯಲ್ಲ, ಅದು ಏಕಮುಖ ಪ್ರೀತಿ. ನಾವು ದ್ವಿಮುಖ ಪ್ರೀತಿಗೆ ಹೊಂದಿಕೊಂಡವರಿಗೆ ಏಕಮುಖ ಪ್ರೀತಿ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಬಹಳ ಹಿಂದೆನೆ ಸ್ವಾಮಿ ವಿವೇಕಾನಂದರು ಪ್ರಸ್ತಾಪ ಮಾಡ್ತಾರೆ. ಜೀವಂತವಾದದ್ದು
ಜೀವಂತ ಪ್ರತಿಕ್ರಿಯೆಯನ್ನೇ ಬಯಸುತ್ತೆ ಅಂತ. ಹಾಗಾಗಿ ನಾನು ಒಂದು ಶರ್ಟ್ ಹಾಕೊಂಡ್ರೆ ಎಲ್ಲರನ್ನೂ ಕೇಳ್ತೀನಿ, ಶರ್ಟ್ ಚೆನ್ನಾಗಿದ್ಯಾ, ನಂಗೆ ಒಪ್ಪತ್ತಾ ಅಂತ ಕೇಳ್ತೀನಿ. ಅದ್ರಿಂದ ಅದನ್ನ ನನ್ನ ಕಾರಣ ಕೇಳಕ್ಕಾಗಲ್ಲ. ನಮ್ಮ ಮನೇಲಿರೋ ಫರ್ನಿಚರ್ ನಾನು ಶರ್ಟ್ ಹಾಕೊಂಡಿದ್ದೀನಿ ಚೆನ್ನಾಗಿದ್ಯಾ ಅಂತ ಕೇಳಕ್ಕಾಗಲ್ಲ. ಹೀಗಾಗಿ ಮನುಷ್ಯ ದ್ವಿಮುಖ ಪ್ರೀತಿಯಿಂದ ವಂಚಿತನಾಗಿ ಏಕಮುಖ ಪ್ರೀತಿಯಿಂದ ನನ್ನ ಸಹಾಯ ಮಾಡುತ್ತೆ, ನಾನು ಚೆನ್ನಾಗಿ ನೋಡ್ಕೊಳ್ತದೆ, ಕರ್ಕೊಂಡು ಹೋಗುತ್ತೆ ಅಂತ ಕಾರ್ ಮೇಂಟೈನ್ ಮಾಡ್ತೀನಿ, ಪ್ರೀತಿ ಸಿಕ್ಕೋದಿಲ್ಲ. ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಿಪೆಂಡೆನ್ಸ್ ಆನ್ ಮೆಷಿನ್ ಇಸ್ ಎ ಚಾಲೆಂಜ್ ಫಾರ್ ಲವ್. ಅದಕ್ಕೋಸ್ಕರ ನಾನು ಈ ವಿಷಯ ಇಷ್ಟೊತ್ತು ಮಾತಾಡಿದ್ದು. ಏಕಮುಖ ಪ್ರೀತಿ ದ್ವಿಮುಖ ಪ್ರೀತಿಯನ್ನ ನಮಗೆ ಸುಖ ಕೊಟ್ಬಿಡುತ್ತೆ. ಈಗ ಅಡುಗೆ ಅವ್ನು ಬಂದ್ರೆ ಗಲಾಟೆ ಮಾಡ್ತಾನೆ, ಇವತ್ತು ನಂಗೆ ಕೊಡೋ ಸಂಬಳ ಸಾಲದು ಅಂತಾನೆ, ಬೇರೆ ಅಡುಗೆ ನಂಗೆ ಮಾಡಕ್ ಆಗಲ್ಲ ಅಂತಾನೆ. ಆದ್ರೆ ಅಡುಗೆ ಮಾಡೋ ಮೆಷಿನ್ ಅದೇನು ಗಲಾಟೆ ಮಾಡ್ಕೊಡುತ್ತೆ. ಸೊ ಯು ವಾಂಟೆಡ್ ಹೆಲ್ಪ್, ಯು ವಾಂಟೆಡ್ you wanted happiness, help and happiness you will get it from a machine, but no response. It makes you lonely. ಹೀಗಾಗಿ ಇದುವರೆಗೂ ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದ್ರು ಕೂಡ ಅದು ಸುಖ ಕೊಟ್ಟಿದೆಯೇ ಹೊರತು ಸಂಬಂಧಕ್ಕೆ ಕೊಡ್ಲಿಯೇಟೆ. ಏನದು? ಡ್ರೈವರ್ಲೆಸ್ ಕಾರ್, ಪೈಲಟ್ಲೆಸ್ ಏರೋ ಹಾಕ್ಬಿಟ್ರೆ. ಈಗ ನಮ್ಮ ಊರಿನಲ್ಲಿ ನಾನು ವ್ಯಾಪಾರ ಮಾಡಕ್ ಹೋಗಿ ಅಂಗಡಿಗಳನ್ನು ನಾನು ಕೇಳ್ತಿದ್ದೆ. ಈಗ ಮಾಲ್ಗಳು ಹೋದ್ರೆ ರೇಟ್ ಇಷ್ಟು ಹೇಳ್ತಾರೆ, ಬೇಕಾದ್ರೆ ತಗೊಳ್ಳಿ, ಬೇಡವ್ರು ಬಿಡಿ. ಮನುಷ್ಯ ಯಂತ್ರಾವಲಂಬಿಯಾಗಿದ್ದಕ್ಕಿನ್ನ ದುರಂತ ಮನುಷ್ಯನೂ ಒಂದು ಯಂತ್ರ ಆಗಿರುವಂಥದ್ದು. ಈ ಹಂತದಲ್ಲಿ ಪ್ರೀತಿ ಹಿಂದೆ ಸರಿದ್ರೆ ಏನ್ ಆಶ್ಚರ್ಯ. ಆದ್ದರಿಂದ ನಾವು ಪ್ರೀತಿಯನ್ನ ಜೀವಂತವಾಗಿರಿಸಿಕೊಳ್ಳಬೇಕಾದರೆ ಬಹಳ ಪ್ರಯತ್ನ ಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡದೆ ಹೋದ್ರೆ ಪ್ರೀತಿ ಹಿಂದೆ ಸರಿಯೋದು ಅತ್ಯಂತ ಸಹಜವಾದ್ದು. ಆಗ ಒಂಟಿತನ ಜಾಸ್ತಿ ಆಗುತ್ತೆ, ಒಂಟಿತನ ಜಾಸ್ತಿ ಆದ್ರೆ ಆತ್ಮಹತ್ಯೆಗಳು ಜಾಸ್ತಿ ಆಗುತ್ತೆ. ಒಂದು ಸಿನಿಮಾ ಹಾಡಿದೆ, ಅದು ಯಾವುದೋ ಸಿನಿಮಾ ನಂಗೆ ಮರ್ತೋಗಿದೆ, ಹುಡುಗ ಮೇಲೆ ನೋಡಿದ್ದು, ಸುಡುತಿಹ ನಾನಾ ಚಿಂತೆಯೊಳೇಕಿ ಸಿರಿವಂತ ಜೀವನ ಅಂತ. ನಾನಾ ಚಿಂತೆ, ನನ್ನ ಹೇಳಿದ್ದನ್ನು ಕೇಳಿಸ್ಕೊಡೋರಿಲ್ಲ ಅನ್ನೋ ಚಿಂತೆಯಲ್ಲಿ ಸಿರಿವಂತ ಜೀವನ ಇಟ್ಕೊಂಡು ಏನ್ ಮಾಡ್ತೀವಿ? ಹಾಗಾಗಿ ಸಂಬಂಧದ ಸಿರಿವಂತಿಕೆಗೆ ನಾವೆಲ್ಲರೂ ಪ್ರಯತ್ನಿಸಬೇಕಾದ ಅಗತ್ಯ ಇದೆ ಅನ್ನೋದು ಇವತ್ತಿನ 5 ಪ್ರೀತಿಯ ಹಂತಗಳನ್ನ ಹೇಳಿದ್ದರ ಮುಖ್ಯ ಆಶಯ. ವಿಷಯ ಬೇರೆ, ಆಶಯ ಬೇರೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಗ ನಮ್ಮ ಜೀವಂತಿಕೆ ಕಳೆದು ಹೋಗ್ತಾ ಇದೆ. ಒಂದು ಚಾರ್ಲಿ ಚಾಪ್ಲಿನ್ ಮಾಡರ್ನ್ ಟೈಮ್ಸ್ ಅಂತ ಒಂದು ಸಿನಿಮಾ ಬಂದಿದೆ, ಅದನ್ನ ನೋಡಿ ಯೂಟ್ಯೂಬ್ ಹಾಕಿ. ಅದರಲ್ಲಿ ಅವನು 3 ಹಂತವನ್ನು ಹೇಳ್ತಾನೆ. ಮ್ಯಾನ್ ಇನ್ವೆಂಟೆಡ್ ಮೆಷಿನ್, ಮ್ಯಾನ್ ಬಿಕೇಮ್ ಸ್ಲೇವ್ ಆಫ್ ಮೆಷಿನ್, ಅಂಡ್ ಫೈನಲಿ ಮ್ಯಾನ್ ಬಿಕೇಮ್ ಮೆಷಿನ್. ಅವನು ಹಾಗಂತೆಲ್ಲ ಮಾತಾಡಲ್ಲ, ಸಿನಿಮಾದ ಸಂಭಾಷಣೆಯೇ ಇಲ್ಲ. ಅವನು ಒಬ್ಬ ಬಂದು ಡೆಮಾನ್ಸ್ಟ್ರೇಟ್ ಮಾಡ್ತಾನೆ, ಏನಂದ್ರೆ ನೀವು ಊಟ ಮಾಡಿದ್ದನ್ನ ಒಂದು ಮೆಷಿನ್ ಮಾಡಿದೀನಿ ಅಂತ. ಇವನ್ ಬಾಯಿ ಅಂದಾಗ ಮೆಷಿನ್ ದೂರ ಇರುತ್ತೆ, ಬಾಯಿ ಮುಚ್ಕೊಂಡಾಗ ಬಂದು ಅನ್ನ ಇರುತ್ತೆ. ಅದು ಹೊಂದ್ಕೊಳ್ಳೋದಿಲ್ಲ, ಏನ್ ಮಾಡಿದ್ರು ಹೊಂದ್ಕೊಳ್ಳೋದಿಲ್ಲ. ಮೂತಿ ವರ್ಷಕ್ಕೆ ಇನ್ನೊಂದು ಮೆಷಿನ್ ಇರುತ್ತೆ, ಅದು ಕೆಲಸನೇ ಮಾಡಲ್ಲ. ಆಮೇಲೆ ಏನೋ ಸರಿ ಮಾಡಿದ್ರೆ ಜೋರಾಗಿ ಮೂತಿ ಎಲ್ಲ ಹಾಕಿ ಉಜ್ಬಿಡುತ್ತೆ. ಸೊ ಈ 2 ಮಂದಿ ಸಿಂಕ್ರನೈಸ್ ಆಗಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ ಚಾರ್ಲಿ ಚಾಪ್ಲಿನ್ ಯಂತ್ರದ ಜೊತೆಯಲ್ಲಿ ಮಾನವನ ಸ್ನೇಹ ಏಕಮುಖಿಯಾದದ್ದು ಅನ್ನೋದು ಹಂಗೆ ಹೇಳ್ತಾನೆ. 2ನೇ ಹಂತ ಏನು, ಮ್ಯಾನ್ ಇನ್ವೆಂಟೆಡ್ ಮೆಷಿನ್ ಅದಲ್ಲ, ಮ್ಯಾನ್ ಬಿಕೇಮ್ ಸ್ಲೇವ್ ಆಫ್ ಮೆಷಿನ್. ಮೆಷಿನ್ ಇಲ್ದಿರೋ ಕೆಲಸನೇ ಮಾಡಕ್ಕಾಗಲ್ಲ ಅಂತ ಸ್ಥಿತಿನೂ ಬರುತ್ತೆ. ಆಮೇಲೆ 3ನೇದು ಮ್ಯಾನ್ ಬಿಕೇಮ್ ಮೆಷಿನ್. ಒಂದು ಯಂತ್ರದೊಳಗೊಬ್ಬ ಸಿಕ್ಕಾಕೊಂಡ್ಬಿಡ್ತಾನೆ. ಸಿಕ್ಕಾಕೊಂಡಾಗ ಅವನಿಗೆ ಊಟ ಕೊಡ್ಬೇಕಾಗತ್ತೆ. ಊಟ ಕೊಡ್ಬೇಕಾದ್ರೆ ಬಾಯಿ ಮುಚ್ಕೊಂಡ್ಬಿಟ್ಟಿದೆ, ಇಲ್ಲೇನೋ ಒಂದು ತಡ್ಕೊಂಡ್ಬಿಟ್ಟಿದೆ. ಹೀಗೆ ಅವನೇನ್ ಮಾಡ್ತಾನೆ ಗೊತ್ತಾ, ಬಾಯಲ್ಲಿ ಹೋಗ್ತಿಲ್ವಾ ಅಂತ ಒಂದು ಫಲಲ್ಲಿ ಇಟ್ಬಿಟ್ಟು ಅದಕ್ಕೆ ಊಟ ಹಾಕ್ತೀನಿ ಅಂತ ಹೋಗ್ತಾನೆ. ಹ್ಯುಮ್ಯಾನಿಟಿ ಇದೆ, ಆದ್ರೆ ಅವ್ನ ಯೋಚನೆ ಹೆಂಗ್ ಬರುತ್ತೆ, ಅವನು ಇಟ್ರೆ ಅದು ಸೀಮೆ ಎಣ್ಣೆ ಇಟ್ಟಿದ್ದು ಅಪ್ಪನಲ್ಲ, ಅದು ನೋಡೇ ಇರಲ್ಲ. ಸೊ ಹೀಗೆ ಯಾಂತ್ರಿಕವಾಗಿ ಸಮಸ್ಯೆಯ ಬಗ್ಗೆ ಪರಿಹರಿಸ್ತೇವೆ ಹೊರತು ಭಾವುಕವಾಗಿ ನಾವು ಅದನ್ನ ಮಾಡೋದಿಲ್ಲ ಅನ್ನುವಂಥದ್ದು. ಅದು ಪ್ರಾರಂಭನೇ ತುಂಬಾ ಚೆನ್ನಾಗಿದೆ. ಮೊದಲು ಫ್ಯಾಕ್ಟ್ರಿಗೆ ಇದು ಕಾರ್ಖಾನೆಗೆ ಜನ ಹೋಗ್ತಿರ್ತಾರೆ, ಆಮೇಲೆ ಕುರಿಗಳು ಹೋಗಿ ತೋರಿಸ್ತಾನೆ. ಅಂದ್ರೆ ಕುರಿಗಳು ಹೇಗೆ ತಮ್ಮ ಮುಂದಿನ ಕುರಿನ ಅನುಸರಿಸುತ್ತೋ ಹಾಗೆ ಆಲೋಚನೆ ಮಾಡ್ದಲೆ ನಮ್ಮ ಬದುಕು, ನಮ್ಗೆ ಜೀವಂತವಾಗಿರೋ ಕೈ ಕಾಲು ಕಣ್ಣು ಎಲ್ಲಾನು ಒಂದು ಯಂತ್ರ ಮಾಡ್ಕೋತಾ ಇದೀವಿ ಅನ್ನುವಂಥದ್ದು. ಸೊ ಇಲ್ಲಿ ಈ ವಿಷಾದ ನಮಗೆ ಈಗ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಜೀವನ ಯಂತ್ರಾವಲಂಬನೆ ಹೆಚ್ಚಾಗಿ ಇದು
ಆದ್ಮೇಲೆನೆ ಪಾಶ್ಚಿಮಾತ್ಯ ದೇಶಗಳಲ್ಲಾಗಿತ್ತು. ಆ ಚಾರ್ಲಿ ಚಾಪ್ಲಿನ್ ಮಾಡರ್ನ್ ಟೈಮ್ಸ್ ಅನ್ನೋ ಸಿನಿಮಾ ದಯಮಾಡಿ ನೋಡಿದ್ರೆ ಜ್ಞಾಪಿಸ್ಕೊಳ್ಳಿ, ಇಲ್ಲ ನೋಡಿ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ವ್ಯಾಪಾರ ಮತ್ತು ಯಾಂತ್ರಿಕತೆ ಜೀವಂತ ವಿನಿಮಯವನ್ನ ಕೊಂದು ಹಾಕ್ಬಿಟ್ಟಿದೆ. ಅದಕ್ಕೆ ಜೀವಂತಿಕೆ ತರೋದೇನು ಸುಲಭ ಅಲ್ಲ. ಆ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ಜಾಲನ್ಯಾಸದಲ್ಲಿ ಭಾಗವಹಿಸುತ್ತಾ ನನ್ನ ಜೀವಂತಿಕೆಯನ್ನ ಉಳಿಸಿರುವಂತಹ ತಮ್ಮೆಲ್ಲರಿಗೂ ನಮಸ್ಕರಿಸಿ, ಮುಂದಿನ ನಿಮ್ಮ ಇನ್ನೊಂದಷ್ಟು ಜನ ಮತ ಹಾಕಿದ್ರೆ ಎಲ್ಲರದ್ದು ನೋಡಿ ಕೊನೆಗೆ ಯಾವ ವಿಷಯ ಅಂತ ಹೇಳ್ತಾರೋ ಆ ವಿಷಯವನ್ನ ಮುಂದಿನ ವಾರ ಸಾಧ್ಯವಾದಷ್ಟು ಉಪಯೋಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಗುರುವಾರದ ದಿವಸ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಅಂತಲೂ ಕರೀತಾರೆ. ಶಾಸ್ತ್ರಗಳೆಲ್ಲ ಇದ್ರೂ ಕೂಡ ಆ ಶಾಸ್ತ್ರಕ್ಕೆಲ್ಲ ಭಾಷ್ಯ ಬರೆದು ಆ ಭಾಷ್ಯದಿಂದ ಜನರು ಓದುವಂತಾಗ್ಲಿ ಅಂತ ವೇದವ್ಯಾಸರು ಬರೆದ್ರು. ಈಗ ವೇದವ್ಯಾಸರು ಆಗೋಗಿ ಎಷ್ಟೊಂದು ದಿವಸ ಆಗಿದೆ ಅಂದ್ರೆ ಈಗ ಅದಕ್ಕೆ ಇನ್ನೊಂದು ಭಾಷ್ಯ ನಾವು ಬರೀಬೇಕಾಗಿದೆ. ಆ ಇಲ್ಲದೆ ಇದೇನಾಗುತ್ತೆ, ನಮ್ಗೆ ಇವತ್ತಿನ ಬರೀ ಭಾಷೆ, ಇವತ್ತಿನ ಆಶೋತ್ತರಗಳೆಲ್ಲ ಅದು ಅರ್ಥ ಆಗೋದಿಲ್ಲ. ಈ ಭಗವದ್ಗೀತೆನೆ ತಗೊಳ್ಳಿ, ಭಗವದ್ಗೀತೆಯಲ್ಲಿ ಸಮಾಜ ಅಂತ ಕುರಿತು ಒಂದೇ ಒಂದು ಮಾತಿಲ್ಲ, ಬರೇ ಮನುಷ್ಯನ ಕುರಿತೇ ಮಾತಾಡಿದೆ. ಮನುಷ್ಯ ಹೇಗೆ ನೆಮ್ಮದಿಯಾಗಿರ್ಬೇಕು, ಮನುಷ್ಯ ಹೇಗಿರ್ಬೇಕು ಅಂತ. ಇವನ್ ಚಾತುರ್ವರ್ಣ ಸಮಾಜ ಅಲ್ಲ ಭಾಗ ಮಾಡಿರೋದು ಅವನು ಕೃಷ್ಣ, ಮನುಷ್ಯರನ್ನ ಇಷ್ಟು ಸ್ವಭಾವದ ಮನುಷ್ಯರು ಇರ್ತಾರೆ ಅಂತ. ಆದ್ರೆ ನಾವಿವಾಗ ನೋಡಿ ಹೇಗೆ ಅನ್ಕೊಂಡಿದೀವಿ, ಸಮಾಜನ ಕೃಷ್ಣ ಭಾಗ ಮಾಡ್ದ ಅಷ್ಟೇ ಅಲ್ಲ, ಶ್ರೇಣೀಕರಣ ಮಾಡ್ದ ಅಂತ ಹೇಳ್ತೀವಿ. ಹೀಗೆ ಅಪಾರ್ಥಗಳು ಅನ್ಯಾರ್ಥಗಳು ಬಂದೇ ಬರುತ್ತೆ. ಅದಕ್ಕೆ TS ಇಲಿಯಟ್ ಹೇಳ್ತಾರೆ, ಪ್ರತಿ 100 ವರ್ಷಕ್ಕೊಂದ್ಸರಿ ನಮ್ಮ ಸಾಹಿತ್ಯನೆಲ್ಲ ಮರು ವಿಮರ್ಶೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ದು ಸಾವಿರಾರು ವರ್ಷದಿಂದ ಮರು ವಿಮರ್ಶೆ ಆಗದೆ ಇರುವ ಒಂದು ಪರಂಪರೆಯ ಸಾಹಿತ್ಯ ನಮ್ದು. ಆದ್ರಿಂದ ಈ ವಿಷಯ ತುಂಬಾ ಮುಖ್ಯ ಅಂತ ಭಾವಿಸ್ತಾ ಈಗ ತಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ಅನುವು ಮಾಡಿಕೊಡ್ತಾ ಈ ಪ್ರೀತಿಯ ಪಂಚ ಮಜಲುಗಳನ್ನ ಕುರಿತಾದಂತಹ ಚರ್ಚೆ, ಇದನ್ನ ಹೇಳಿದ್ನಲ್ಲ, ಲವ್ ಇಸ್ ಡಿಸ್ಟೆನ್ಸಿಂಗ್, ಅದೆಲ್ಲ ಹಾಕಿದ್ದೀನಲ್ಲ, ಅವುಗಳು ತುಂಬಾ ಮುಖ್ಯವಾದ್ದು. ಗಮನಿಸಿ, ಅಮ್ಮ ಮಗು ಹೇಳ್ತಾರೆ, ಅಂಗಡಿಗೆ ಹೋಗಿ ಏನೋ ತಗೊಂಬಾರ, ತೊಗರಿ ಬೇಳೆ ಏನೋ ಅರ್ಜೆಂಟ್ ಅಂತಂದ್ರೆ, ಇಲ್ಲ ಬಿಡಮ್ಮ ನಂಗೆ ಪರೀಕ್ಷೆ ಅಂತ ಅನ್ನಿಸ್ತದೆ, ದೂರ ಜಾಸ್ತಿ ಅಂತ. ಸೈಕಲ್ ತಗೊಂಡು ಹೋಗು, ಐಸ್ ಕ್ರೀಮ್ ತಿನ್ನು ಅಂದ್ರೆ ಮೊದ್ಲು ಹೊರಡ್ಬಿಡುತ್ತೆ. ಅವಾಗೇನ್ ಡಿಸ್ಟೆನ್ಸ್ ಕಮ್ಮಿ ಆಗ್ಬಿಡ್ತಾ? ಅಷ್ಟೇ ಡಿಸ್ಟೆನ್ಸ್. ಯಾಕೆ ಕಮ್ಮಿ ಆಯ್ತು? ಐಸ್ ಕ್ರೀಮ್ ಪ್ರೀತಿ ಕಮ್ಮಿ ಮಾಡಿ. ಅದರಿಂದ ನೀವು ದೂರ ಸ್ಕೇಲಲ್ಲಿ ಎಳಿಬಹುದು, ಪ್ರೀತಿ ನಿಮ್ ಸ್ಕೇಲ್ ಎಳಿತಾನ ಅಣಕಿಸ್ಕೊಳುತ್ತೆ. ಇವಾಗಲ್ವ, ಈಗ ನಾವೇ ನೋಡಿ ಹೋಗ್ಬೇಕಾದ್ರೆ ಯಾವ್ದು ಶಾರ್ಟೆಸ್ಟ್ ರೂಟ್ ಅಂತ ನೋಡ್ತಿದ್ವಿ, ಈಗ ಟ್ರಾಫಿಕ್ ಜಾಮ್ ಎಲ್ಲ ನೋಡ್ಕೊಂಡು ಯಾವ್ದು ಕ್ವಿಕೆಸ್ಟ್ ರೂಟ್ ಅಂತ ನೋಡ್ತಾ ಇದ್ವಿ. ಯಾಕೆ ಆಗ್ತಿದ್ದ? ಇದೆಲ್ಲ ಗಮನಿಸೋದಲ್ಲ, ನಾವು ಸುಮ್ನೆ ಯಾಂತ್ರಿಕವಾಗಿ ಬದುಕ್ತಾ ಇದ್ದೀವಿ ಅಂತ. ನಾನು ಯಾರನ್ನೂ ದೂರ್ತಾ ಇಲ್ಲ, ನನ್ನನ್ನು ನಾನು ಬಹಿಷ್ಕರಿಸ್ಕೊಳ್ತಾನೆ ಇರ್ತೀನಿ. ಜೀವನ ಅನ್ನೋದು ಅದ್ ಹೇಳಿದ್ನಲ್ಲ, ಕೆಲಸ ಆದ ಮೇಲೆ ನನ್ನ ಪರಿಣಾಮ, ನಾನು ಹೇಗೆ ಕೆಲಸ ಮಾಡಿದೆ ಅಂತಲ್ಲ, ಕೆಲಸ ನನ್ನನ್ನು ಹೇಗೆ ಪರಿಷ್ಕರಿಸ್ತು ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಕೊಡ್ತಾ ಈಗ ನಮ್ಮ ಪ್ರತಿಕ್ರಿಯೆಗೆ ಅನುವು. ಉಮೇಶ್ ಅವರು ಪ್ರೀತಿಯನ್ನ ವರ್ಗೀಕರಿಸೋಕ್ ಸಾಧ್ಯವೇ ಅಂತಂದ್ರು. ನಾನು ವರ್ಗೀಕರಿಸಿ ಶ್ರೇಣೀಕರಿಸಿದೀನಿ. ಅದು ನೀವು ಒಪ್ಕೋಬೇಕು ಅಂತಿಲ್ಲ, ಇದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡ ಸತ್ಯ ಅಷ್ಟೇ. ತುಂಬಾ ಅದ್ಭುತವಾಗಿತ್ತು. ಇದರಲ್ಲಿ ನೀವು ಆತ್ಮವನ್ನು ಭಾಗಿಸಬೇಡ ಅನ್ನೋ ಕಗ್ಗ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮತ್ತೆ ವಿಸ್ತಾರ ಮಾಡ್ಬೋದಾ? ನೋಡಿ, ರಾಗಿ ಮುದ್ದೆಯನುಂಡು ನಲಿದು ಬಾಳುವ ತಂಗೆ ಕಾಗೆ ಕದ್ದುಣುವ ಭಕ್ಷ್ಯವ ಕಂಡು ಕರುಬೆ ನೀಗಿಸುವುದು ಹಸಿವನೆಂತು ಉಣಿಸೆಂತಪ್ಪುದಾದುಡಂ ಭಾಗಿಸದಿರ ಆತ್ಮವನ್ನು ಮಂಕುತಿಮ್ಮ ಅನ್ನುವಾಗ ಆತ್ಮ ಅನ್ನೋ ಪದಕ್ಕೆ ಸೋಲ್ ಅನ್ನೋ ಅರ್ಥ ಅಲ್ಲ. ಆತ್ಮ ಅಂದ್ರೆ ನಾನು ದೇಹ ಅನ್ಕೊಂಡ್ರೆ ನನ್ ದೇಹ, ನಾನ್ ಮನಸ್ಸು ಅನ್ಕೊಂಡ್ರೆ ನನ್ ಮನಸ್ಸು. ಈಗ ಆ ಸಂಡಿಗೆ ತಿಂತು ನಂಗಿಲ್ಲ ಅಂತ ಹೇಳ್ತಾ ಇರೋದು ಯಾವುದು? ಮನಸ್ಸು. ಅದರಿಂದ ಇಲ್ಲಿ ಭಾಗಿಸದಿರ ಆತ್ಮವನ್ನು ಅಂದ್ರೆ ಡೋಂಟ್ ಗೆಟ್ ಮೆಂಟಲಿ ಅಪ್ಸೆಟ್. ಮೈಂಡು ನಿಂದಲ್ಲ, ಅದು ದೇಹದ ಒಂದು ಭಾಗವೇ. ಅದರಿಂದ ನೀನು ಅದ್ರ ಬಗ್ಗೆ ಮನಸ್ಸು ಕೆಡಿಸ್ಕೋಬೇಡ ಅಂತ ಹೇಳುವಾಗ ಮನಸ್ಸನ್ನ ಓಲೈಸು ಅಂತ ಯಾವ ಮನಸ್ಸು ಬಂದು ಹೇಳಿದೆ ನಮ್ಗೆ? ಹೇಳಿದೆ. ನಮ್ಮ ಕಣ್ಣು ನಮ್ಮನ್ನ ಸಂತೋಷ ಪಡಿಸು ಅಂತ ಹೇಳಿಲ್ಲ. ನಾನೇ ಕಣ್ಣು, ನಾನೇ ಮನಸ್ಸು, ನನ್ನ ಕೋಪವೇ ನಾನು ಅಂತ ಅನ್ಕೊಂಡು ಆ ಮನಸ್ಸಿನ ಜೊತೆಲಿ ತಾದಾತ್ಮ ಕಂಡ್ಕೊಂಡಿರೋದ್ರಿಂದ ಭಾಗಿಸದಿರ ಆತ್ಮವನ್ನು ಅಂದ್ರೆ ಮನಸ್ಸನ್ನ ಕೆಡಿಸ್ಕೋಬೇಡ, ಯಾವ ತಿಂದ್ರು ನಾವು ಆಗೋದು ಒಂದೇ ಕೆಲಸ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು DVG ಅವರ ಮಾತಿನ ಅರ್ಥ.
ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬೇರೆಯವರು ಯಾರಾದ್ರೂ ಪ್ರತಿಕ್ರಿಯೆ, ಪ್ರಶ್ನೆ? ಇದಕ್ಕೆ 100 ವರ್ಷಕ್ಕೊಂದ್ಸರಿ ಸಾಹಿತ್ಯ ನೋಡಿ. ಮಂಕುತಿಮ್ಮನ ಕಗ್ಗನೂ ಕೂಡ ಇವತ್ತಿನ ಅನುಭವದಲ್ಲಿ ನಾವು ಅರ್ಥ ಹೇಳ್ತಾ ಹೋಗ್ತಿದೆ ಹೊರತು ಅವರು ಆ ಪದದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಪರಂಪರೆಯ ಹಿನ್ನೆಲೆ ಇದ್ರೆ ಸಾಧ್ಯ. ಪ್ರಶಾಂತ್, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ಬುದ್ಧ ಹೇಳಿದ್ದು ತುಂಬಾ ಇಷ್ಟ ಆಯ್ತು. ಮತ್ತೆ ನೀವು ಪ್ರೀತಿನ ಇಷ್ಟೊಂದು ಸಮಗ್ರವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ ಬಹಳ ಖುಷಿ ಆಯ್ತು. ಮತ್ತೊಂದು ಏನಂದ್ರೆ, ಮಾಡರ್ನ್ ಟೈಮ್ಸ್ ನ ತುಂಬಾ ಸಲ ನೋಡಿದ್ದೆ, ಆದ್ರೆ ಆ ಮೆಷಿನ್ ಅದನ್ನ ಈ ಅರ್ಥದಲ್ಲಿ ನಾನು ನೋಡಿರ್ಲಿಲ್ಲ. ಅದ್ ಬಹಳ ತುಂಬಾ ಖುಷಿ ಆಯ್ತು ಗುರುಜಿ. ಆಮೇಲೆ ನೀವ್ ಹೇಳ್ದಂಗೆ ಆ ಚಿತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ಸಲ ನೋಡಿದ್ರು ಏನೋ ನಾನು ಅವಾಗ ಸ್ವಲ್ಪ ಸ್ವಲ್ಪ ಏನ್ ಅರ್ಥ ಆಗ್ತಂದ್ರೆ, ಆಗಿನ ಏನೋ ಸಮಾಜದ ಸ್ಥಿತಿನ ಬಿಂಬಿಸ್ತದೆ ಅಂತ ಕೆಲವು ಸನ್ನಿವೇಶ ಮಾತ್ರ ಅರ್ಥ ಆಗ್ತಿತ್ತು. ಆದ್ರೆ ಈಗ ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಥ್ಯಾಂಕ್ ಯು ಗುರುಜಿ. ದಯಮಾಡಿ ಎಲ್ರು ಒಂದ್ಸರಿ ನೋಡಿ ಆ ಸಿನಿಮಾನ. ಮಂಗಳವಾರದವರೆಗೆ ಕಾದು ನೋಡಿ ಮುಂದಿನ ವಾರದ ವಿಷಯನ ಹಾಕಲಾಗುತ್ತೆ. ಯಾವ್ದಕ್ಕೆ ಹೈಯೆಸ್ಟ್ ವೋಟ್ ಬರುತ್ತೋ ಅದಕ್ಕೆ ಹಾಕ್ತೀವಿ. ಸರ್ ನಮಸ್ತೆ, ಸಂತೋಷ್ ಹೇಳಪ್ಪ. ಜೀವನವನ್ನ ನೋಡುವ ಪರಿ ತುಂಬಾ ಬದಲಾಗುತ್ತೆ ಅನ್ನೋದಕ್ಕೆ ಇವತ್ತಿನ ನಿದರ್ಶನ ನಮಗೆ ತುಂಬಾ ಅನುಕೂಲ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಜೀವನ ನೋಡುವಂತ ರೀತಿನೇ ಬದಲಾಗ್ಬಿಡುತ್ತೆ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು. ಹೌದು, ತುಂಬಾ ಅದ್ಭುತವಾಗಿತ್ತು ಗುರುಜಿ. ಥ್ಯಾಂಕ್ ಯು. ಧನ್ಯವಾದಗಳು. ಯಾರದ್ದು ಪ್ರತಿಕ್ರಿಯೆ ಇಲ್ಲ ಅಂತ ಕಾಣುತ್ತಪ್ಪ. ಇನ್ನು ಇದರಲ್ಲಿ ಫೇಸ್ಬುಕ್ ಅಲ್ಲಿ ಹೋದ್ ಸರಿ ಬಂದಿತ್ತು, ಅದು ಯಾಕೋ ಈ ಸರಿ ಬರ್ಲಿಲ್ಲ. ಸೌಜನ್ಯದ ಬಗ್ಗೆ ಹೆಚ್ಚು ಬರ್ಲಿಲ್ಲ. ಗುರು ಯಾರು ಅನ್ನೋದ್ರ ಬಗ್ಗೆ ಬಂದಿತ್ತು. ಇದಕ್ಕಾದ್ರೂ ಬರ್ಲಿ ಅಂತ ನಾನು ಹಾರೈಸ್ತೇನೆ. ಮುಗಿಸಿ ಗಣೇಶ್, ಎಲ್ಲ ಹೋಗ್ತಾ ಇದ್ದಾರೆ. ಮತ್ತೆ ಸರಳದಾಗಿ ಪ್ರಶ್ನೆಗಳಿದ್ರೆ ಅಥವಾ ಚರ್ಚೆಯನ್ನ ವಾಟ್ಸಪ್ ತಂದಳು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬಂದಂತ ಎಲ್ಲರೂ ಕೂಡ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಈ ಒಂದು ಮತದಲ್ಲಿ ತಾವು ಭಾಗವಹಿಸಿ ತಮ್ಮ ಆಸಕ್ತಿ ವಿಷಯಕ್ಕೆ ಒಂದು ಮತ ಹಾಕಿ ವಿಷಯವನ್ನು ಸಾಧ್ಯವಾದ್ರೆ ತಿಳಿಸಿ ಅಂತ ಹೇಳಿ. ಮತ್ತೆ ಬೇರೆ ವಿಷಯಗಳ ಬೇಕು ಅನ್ನೋದಾದ್ರೆ ತಿಳಿಸಿ.